ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಐತಿಹಾಸಿಕ ಸ್ಥಳವಾದ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ತೋರಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಐತಿಹಾಸಿಕ ತಾಣ ಚಿತ್ರದುರ್ಗ ನಗರದ ಸರಹದ್ದಿನ ಒಳಗಡೆಯೇ ಇದೆ. ನೀವಿಲ್ಲಿಗೆ ಬರೋದಾದ್ರೆ ಚಿತ್ರದುರ್ಗಕ್ಕೆ ಬಂದು ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಸಾಕು, ನೇರವಾಗಿ ಕೋಟೆ ಬಾಗಿಲಿಗೆ ಬರ್ತೀರಾ. ನಾವೀಗ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಮುಖ್ಯ ದ್ವಾರದ ಬಳಿ ಇದ್ದೇವೆ. ಈ ಕೋಟೆ ಪ್ರವಾಸಿಗರಿಗಾಗಿ ಬೆಳಗಿನ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಕೋಟೆಯ ಮುಖ್ಯ ದ್ವಾರದ ಬಳಿಯಲ್ಲೇ ಟಿಕೆಟ್ ಕೌಂಟರ್ ಇದೆ. ಆದ್ರೆ ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋ ಹಾಗಿಲ್ಲ. ಈ ಕೋಟೆ ಭಾರತದ ಪುರಾತತ್ವ ಸಮೀಕ್ಷೆ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಧೀನದಲ್ಲಿ ಬರೋದ್ರಿಂದ ನಾವು ಕೊಡೋ ಟಿಕೆಟ್ ಹಣವೆಲ್ಲ ನೇರವಾಗಿ ಅವರಿಗೆ ಸೇರ್ಲಿ ಅಂತ ಟಿಕೆಟ್ ಕೌಂಟರಿನ ಹೊರಗೆ ಸ್ಕ್ಯಾನ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ನೀವು ಮೊಬೈಲ್ನಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ಟಿಕೆಟ್ ತಗೊಳ್ಬೇಕು. ಟಿಕೆಟ್ ಬುಕ್ ಮಾಡುವಾಗ ಯಾವುದಾದ್ರೂ ಸರ್ಕಾರದ ಐಡೆಂಟಿಟಿ ಪ್ರೂಫ್ ನಂಬರ್ನ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಹೇಗೆ ಆನ್ಲೈನ್ನಲ್ಲಿ ಟಿಕೆಟ್ ಅನ್ನ ಖರೀದಿಸಬಹುದು ಅಂತ ಹೇಳಿಕೊಡೋಕೆ ಜನ ಕೂಡ ಇದ್ದಾರೆ. ನೀವು ಟಿಕೆಟ್ ತಗೊಂಡು ಗೇಟ್ ಅನ್ನು ದಾಟಿ ಒಳಗೆ ಬರುತ್ತಲೇ ಕೋಟೆಯ ಬೃಹತ್ ಕಲ್ಲಿನ ಗೋಡೆಗಳು ನಿಮ್ಮನ್ನು ಸ್ವಾಗತ ಮಾಡ್ತವೆ. ಸುಮಾರು 30 ಅಡಿಯಷ್ಟು ಎತ್ತರವಿರುವ ಈ ಗೋಡೆಗಳು ಈ ಕೋಟೆಗೆ ರಕ್ಷಣಾ ಕವಚಗಳು ಇದ್ದ ಹಾಗೆ. ಇಲ್ಲಿನ ಗೋಡೆಗಳ ಮೇಲೆ ಹಲವಾರು ದೇವರುಗಳ ವಿಗ್ರಹಗಳನ್ನು ಮತ್ತು ಪ್ರಾಣಿಗಳ ಆಕೃತಿಗಳನ್ನು ಕೆತ್ತಲಾಗಿದೆ. ಇಲ್ಲಿ ನೀವು ಈ ಹಾವಿನ ಕೆತ್ತನೆಯನ್ನು ಗಮನಿಸಬೇಕು. ಈ ಹಾವಿನ ಕೆತ್ತನೆ ಈ ಕೋಟೆಯ ಒಳಗೆ ಹೋಗುವ ದಾರಿಯ ಸಂಕೇತ. ಇದರರ್ಥ ಏನಪ್ಪಾ ಅಂದ್ರೆ, ಇಲ್ಲಿ ಕೋಟೆಯ ಒಳಗೆ ಹೋಗುವ ದಾರಿ ನೇರವಾಗಿಲ್ಲದೆ ಹಾವಿನ ತರಹ ಅಂಕುಡೊಂಕಾಗಿದೆ ಎಂದರ್ಥ. ಅದ್ಯಾಕೆ ಹೀಗೆ ಕಟ್ಟಿದ್ದಾರೆ ಎಂದು ನೀವು ಕೇಳಿದ್ರೆ ಅದರ ಹಿಂದಿನ ಕಾರಣ ತುಂಬಾ ಸಿಂಪಲ್. ಅದೇನಪ್ಪಾ ಅಂದ್ರೆ, ಯುದ್ಧದ ಸಮಯದಲ್ಲಿ ಶತ್ರುಗಳು ಈ ಕೋಟೆ ಮೇಲೆ ದಾಳಿ ಮಾಡಿದಾಗ ನೇರವಾದ ದಾರಿ ಇದ್ರೆ ಶತ್ರುಗಳು ವೇಗವಾಗಿ ಕೋಟೆಯ ಮಧ್ಯಭಾಗಕ್ಕೆ ತಲುಪಿ ಈ ಕೋಟೆಯನ್ನ ವಶಪಡಿಸಿಕೊಳ್ಬಹುದಿತ್ತು. ಇದನ್ನು ತಪ್ಪಿಸಲೆಂದೇ ಇಲ್ಲಿನ ಕೋಟೆಯ ಒಳಗೆ ಹೋಗುವ ದಾರಿಯನ್ನು ಹಾವಿನ ರೀತಿ ಅಂಗುಡೊಂಕಾಗಿ ನಿರ್ಮಿಸಲಾಗಿದೆ. ಈ ರೀತಿಯ ನಿರ್ಮಾಣ ಯುದ್ಧ ಕಾಲದಲ್ಲಿ ಶತ್ರುಗಳ ವೇಗವನ್ನು ನಿಯಂತ್ರಿಸುತ್ತೆ. ಈ ಕೋಟೆಯ ಗೋಡೆಗಳ ಮೇಲೆ ನಾವು ಮತ್ತೊಂದು ತರಹದ ಗುರುತುಗಳನ್ನು ಕೂಡ ನೋಡಬಹುದು. ಅವೇನೆಂದ್ರೆ, ಗೋಡೆಗಳ ಮೇಲೆ ಅಲ್ಲಲ್ಲಿ ಇರುವ ಈ ಹೋಲ್ ಅಥವಾ ಗುಂಡಿಗಳು. 1575ರಲ್ಲಿ ಹೈದರಾಲಿ ಶ್ರೀರಂಗಪಟ್ಟಣದಿಂದ ಈ ಕೋಟೆಯ ಮೇಲೆ ದಂಡೆತ್ತಿ ಬಂದಾಗ ಕೋಟೆಯ ಮುಖ್ಯ ದ್ವಾರದಲ್ಲೇ ದೊಡ್ಡ ಯುದ್ಧ ಆಗುತ್ತೆ. ಆಗ ಹೈದರಾಲಿಯ ಸೇನೆಯು ಫಿರಂಗಿಗಳಿಂದ ಮಾಡಿದ ದಾಳಿಯಿಂದ ಈ ಗುಂಡಿಗಳು ಉಂಟಾದವು ಎಂದು ಹೇಳಲಾಗುತ್ತೆ. ಫಿರಂಗಿಗಳಿಂದ ದಾಳಿಯಾದರೂ ಕೂಡ ಈ ಕೋಟೆಗೆ ಸ್ವಲ್ಪವೂ ಹಾನಿಯಾಗಿಲ್ಲದಿರುವುದು ಈ ಕೋಟೆಯ ಗಟ್ಟಿತನವನ್ನು ಸಾರಿ ಹೇಳುತ್ತೆ. ಇದರಿಂದಾಗಿ ಈ ಕೋಟೆಗೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎನ್ನುವ ಬಿರುದನ್ನು ನೀಡಲಾಗಿದೆ. ಅಂದಹಾಗೆ ಇಲ್ಲಿನ ಕೋಟೆಯ ಗೋಡೆಗಳನ್ನು ಸುಮ್ಮನೆ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸಿ ಕಟ್ಟಿದ್ದು ಅಂತ ಅನ್ಕೊಳ್ಬೇಡಿ. ಇದನ್ನು ತಂತ್ರಜ್ಞಾನ ಉಪಯೋಗಿಸಿಯೇ ಕಟ್ಟಲಾಗಿದೆ. ಈ ಗೋಡೆ ನೋಡುವಾಗ ಹೊರಗಿನಿಂದ ಕಲ್ಲುಗಳು ಚೌಕಾಕಾರ ಅಥವಾ ಆಯತಾಕಾರವಾಗಿ ಕಾಣುತ್ತವೆ. ಆದರೆ ಹಿಂದಿನಿಂದ ಇವು ತ್ರಿಕೋನಾಕಾರವಾಗಿ ಇರ್ತವೆ. ಇಲ್ಲಿನ ಪ್ರತಿ ಕಲ್ಲನ್ನು 12 ಕಲ್ಲುಗಳಿಂದ ಲಾಕ್ ಮಾಡಲಾಗಿರುತ್ತೆ. ಹಾಗಾಗಿ ಫಿರಂಗಿಯಿಂದ ಗುಂಡು ಬಿದ್ದರೂ ಕೂಡ ಕಲ್ಲು 2 ಇಂಚು ಒಳಕ್ಕೆ ಹೋಗುತ್ತೆ ಹೊರತು ಗೋಡೆಗೆ ಏನೂ ಹಾನಿ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಈ ಕೋಟೆ ಒಳಗೆ ಪ್ರವೇಶ ಪಡೆಯೋಕೆ 5 ಬಾಗಿಲು ಇದ್ದವು ಎಂದು ಹೇಳಲಾಗುತ್ತೆ. ಅವು ಯಾವೆಂದ್ರೆ, ಒನಕೆ ಓಬವ್ವನ ಕಿಂಡಿಯ ಬಳಿ ಇರುವ ಹನುಮನ ಬಾಗಿಲು, ಉಚ್ಚಂಗಿ ಬಾಗಿಲು, ಆನೆ ಬಾಗಿಲು, ರಂಗಯ್ಯನ ಬಾಗಿಲು ಮತ್ತು ಕತ್ರಿ ಬಾಗಿಲು. ಈ 5 ಬಾಗಿಲುಗಳು ಕೋಟೆಗೆ ಇದ್ದ ಪ್ರವೇಶ ದ್ವಾರಗಳು. ಇವುಗಳನ್ನೇನಾದ್ರೂ ಮುಚ್ಚಿಬಿಟ್ರೆ ಕೋಟೆಗೆ ಪ್ರವೇಶ ಮಾಡಲು ಸಾಧ್ಯವೇ ಇರಲಿಲ್ಲ ಎಂದು ಇಲ್ಲಿನ ಇತಿಹಾಸಕಾರರು ಹೇಳ್ತಾರೆ. ವೀಕ್ಷಕರೇ, ಈ ಚಿತ್ರದುರ್ಗದ ಕೋಟೆ ಮೊದಲು 7 ಸುತ್ತಿನ ಕೋಟೆ ಆಗಿತ್ತು. ಪ್ರತಿಯೊಂದು ಸುತ್ತಿಗೂ ಕೂಡ ಒಂದೊಂದು ದೊಡ್ಡ ಬಾಗಿಲನ್ನು ಕಟ್ಟಲಾಗಿತ್ತು. ನಾವೇನೀಗ ಕೋಟೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೋ ಅದೆಲ್ಲ ಹಿಂದೆ ಇದ್ದ 7 ಸುತ್ತಿನ ಕೋಟೆಯ ಒಳಭಾಗ ಎಂದೇ ಹೇಳ್ಬೋದು.
ಒಂಥರ ಮನೆಯೊಳಗಿನ ರೂಮಿಗೆ ಹೋದ ಹಾಗೆ ಅಂದ್ಕೊಳ್ಳಿ. ವೀಕ್ಷಕರೇ, ಈ ಚಿತ್ರದುರ್ಗದ ಕೋಟೆ ಮೊದಲು 7 ಸುತ್ತಿನ ಕೋಟೆ ಆಗಿತ್ತು. ಪ್ರತಿಯೊಂದು ಸುತ್ತಿಗೂ ಕೂಡ ಒಂದೊಂದು ದೊಡ್ಡ ಬಾಗಿಲನ್ನು ಮಾಡಲಾಗಿತ್ತು. ಈ ಕೋಟೆಯ ಮೊದಲ ಬಾಗಿಲನ್ನು ರಂಗಯ್ಯನ ಬಾಗಿಲು ಅಂತ ಕರೀತಾರೆ. ಈ ಕೋಟೆಯನ್ನು ಆಳಿದ ರಾಜರ ಮನೆ ದೇವರು ನೀರ್ತಡಿ ರಂಗನಾಥ ಸ್ವಾಮಿ. ಹಾಗಾಗಿ ಈ ಬಾಗಿಲಿಗೆ ರಂಗಯ್ಯನ ಬಾಗಿಲು ಅನ್ನೋ ಹೆಸರು ಬಂತು. ಇನ್ನು ಕೋಟೆಯ 2ನೇ ಸುತ್ತಿನ ಬಾಗಿಲು ಗಾರೆ ಬಾಗಿಲು. ಹಿಂದಿನ ಕಾಲದಲ್ಲೆಲ್ಲ ಸಿಮೆಂಟ್ ಎಲ್ಲ ಇರಲಿಲ್ಲ. ಸಿಮೆಂಟಿನ ಬದಲಿಗೆ ಇಲ್ಲಿನ ಜನ ಸಿಮೆಂಟಿನ ಗುಣಗಳನ್ನೇ ಹೊಂದಿದ್ದ ಗಾರೆ ಅಥವಾ ಚುರ್ಕಿ ಅನ್ನೋ ಮಿಶ್ರಣವನ್ನು ಈ ಬಾಗಿಲ ಬಳಿ ತಯಾರಿಸ್ತಾ ಇದ್ರು. ಹಾಗಾಗಿ ಈ ಕೋಟೆಯ 2ನೇ ಸುತ್ತಿನ ಬಾಗಿಲಿಗೆ ಗಾರೆ ಬಾಗಿಲು ಅನ್ನೋ ಹೆಸರು ಬಂದಿದೆ. ಕೋಟೆಯ ಈ 2 ಬಾಗಿಲುಗಳ ಜಾಗವನ್ನು ಈಗಿನ ಚಿತ್ರದುರ್ಗ ನಗರ ಆವರಿಸಿಕೊಂಡಿದೆ. ಹಾಗಾಗಿ ನೀವು ಈ ಕೋಟೆಗೆ ಬಂದಾಗ ನೋಡೋಕ್ಕಾಗೋದು ಕೇವಲ ಉಳಿದ 5 ಸುತ್ತಿನ ಕೋಟೆ. ಈ ಕೋಟೆಯನ್ನು 1552ರಲ್ಲಿ ಕಾಮಗೇತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕ ಅನ್ನೋ ರಾಜ ಕಟ್ಟಿಸಿದ್ದು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಅಂದ ಹಾಗೆ ಈ ಕೋಟೆಯನ್ನು 1-2 ವರ್ಷಗಳಲ್ಲಿ ಕಟ್ಟಿದ್ದಲ್ಲ. ಇದನ್ನು ಕಟ್ಟಲು ಬರೋಬ್ಬರಿ 211 ವರ್ಷಗಳನ್ನು ತೆಗೆದುಕೊಳ್ಳಲಾಯಿತು. ಇಂದಿಗೆ ಈ ಕೋಟೆಯ ಆಯಸ್ಸು 600 ವರ್ಷಗಳಿಗೂ ಹೆಚ್ಚು. ನಾನು ಮೊದಲೇ ಹೇಳಿದ ಹಾಗೆ ಈ ಕೋಟೆಯ ಮೊದಲ 2 ಸುತ್ತಿನ ಜಾಗವನ್ನು ಈಗಿನ ಚಿತ್ರದುರ್ಗ ನಗರ ಆವರಿಸಿಕೊಂಡಿದೆ. ಹಾಗಾಗಿ ನಾವು ಈ ಕೋಟೆಯ ಒಳಗೆ ಬಂದಾಗ ಸಿಗುವ 3ನೇ ಸುತ್ತಿನ ಬಾಗಿಲನ್ನು ಕಾಮಗೇತಿ ವಂಶಸ್ಥರ ಸ್ಮರಣಾರ್ಥ ಕಾಮನ ಬಾಗಿಲು ಎಂದು ಕರೆಯಲಾಗುತ್ತೆ. ಇಲ್ಲಿ ನೀವು 2 ದ್ವಾರಗಳನ್ನು ಕಾಣಬಹುದು. ಮೊದಲನೆಯದು ಈ ಹೆಬ್ಬಾಗಿಲು. ಈ ಹೆಬ್ಬಾಗಿಲನ್ನು ರಾಜರು ಓಡಾಡುವಾಗ ಮಾತ್ರ ತೆರೆಯಲಾಗ್ತಾ ಇತ್ತು. ಪಕ್ಕದಲ್ಲೇ ಇರುವ ಈ ಚಿಕ್ಕ ಬಾಗಿಲನ್ನು ದಿಡ್ಡಿ ಬಾಗಿಲು ಅಂತ ಕರೀತಾರೆ. ಈ ಬಾಗಿಲನ್ನು ಸಾಮಾನ್ಯ ಜನರ ಓಡಾಟಕ್ಕಾಗಿ ಉಪಯೋಗಿಸಲಾಗ್ತಾ ಇತ್ತು. ಈ ಕೋಟೆಯಲ್ಲಿ ಈ ರೀತಿಯ 19 ಹೆಬ್ಬಾಗಿಲು ಮತ್ತು 36 ದಿಡ್ಡಿ ಬಾಗಿಲುಗಳು ಇವೆ. ರಾಜರು ಓಡಾಡ್ತಾ ಇದ್ದ ದ್ವಾರಗಳಿಗೆಲ್ಲ ಹಿಂದಿನ ಕಾಲದಲ್ಲಿ ದೊಡ್ಡ ಮರದ ಬಾಗಿಲುಗಳನ್ನು ಅಳವಡಿಸ್ತಾ ಇದ್ರು. ಆ ಮರದ ಬಾಗಿಲುಗಳು ಎಷ್ಟು ದೊಡ್ಡವಿದ್ದವೆಂದ್ರೆ ಅವುಗಳನ್ನು ತೆಗೆಯಲು ಮತ್ತು ಮುಚ್ಚಲು ಆನೆಗಳ ಸಹಾಯ ಪಡೆಯಬೇಕಾಗ್ತಾ ಇತ್ತಂತೆ. ನಾವು ಈ ದ್ವಾರದ ಮೇಲ್ಭಾಗದಲ್ಲಿ ಮರದ ಬಾಗಿಲನ್ನು ಜೋಡಿಸಲು ಉಪಯೋಗಿಸ್ತಾ ಇದ್ದ ಕಲ್ಲಿನ ಕೀಲಿಗಳನ್ನು ನೋಡಬಹುದು. ಕಾಲಕ್ರಮೇಣ ಈ ಮರದ ಬಾಗಿಲುಗಳು ಹಾಳಾಗಿ ಮುರಿದು ಹೋಗಿದ್ರಿಂದ ಈಗ ಇಲ್ಲಿ ಬಾಗಿಲುಗಳು ಇಲ್ಲ. ಕಾಮನ ಬಾಗಿಲನ್ನು ದಾಟಿ ನಾವು ನಮ್ಮ ಎಡಕ್ಕೆ ಸಿಗುವ ಕಾಲುದಾರಿಯಲ್ಲಿ ನಡೆದು ಹೋದ್ರೆ 4 ಸ್ಥಳಗಳನ್ನು ನೋಡಬಹುದು. ಅದರಲ್ಲಿ ಮೊದಲನೆಯದೇ ಈ ಕಲ್ಯಾಣಿ. ಇದೊಂದು ತೆರೆದ ಬಾವಿ. ಹಿಂದೆ ಈ ಕಲ್ಯಾಣಿಯನ್ನು ಒಂದು ಕುಡಿಯುವ ನೀರಿನ ಬಾವಿಯ ಹಾಗೆ ಉಪಯೋಗಿಸಲಾಗ್ತಾ ಇತ್ತು. ಈ ರೀತಿಯ ಬಾವಿಗಳು ಹಿಂದಿನ ಕಾಲದಲ್ಲಿ ಕೋಟೆಯೊಳಗೆ ವಾಸವಿದ್ದ ಜನರ ನೀರಿನ ಮೂಲಗಳಾಗಿದ್ದವು. ಕಲ್ಯಾಣಿ ನೋಡಿಕೊಂಡು ನಾವು ನಡೀತಾ ಇದ್ದ ದಾರಿಗೆ ವಾಪಸ್ ಬಂದ್ರೆ ಗಾರೆ ಅರಿಯುವ ಕಲ್ಲುಗಳಿರುವ ಜಾಗ ಸಿಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಈ ಸಿಮೆಂಟು ಅಂತ ಬಂದದ್ದು 20ನೇ ಶತಮಾನದಲ್ಲಿ. ಅದಕ್ಕಿಂತ ಮುಂಚೆ ಎಲ್ಲ ಕಲ್ಲು ಮಣ್ಣಿನ ಮನೆಗಳನ್ನ ಕಟ್ತಾ ಇದ್ರು. ಈ ಕಲ್ಲುಗಳು ಗಟ್ಟಿಯಾಗಿ ಒಂದಕ್ಕೊಂದು ಅಂಟಿಕೊಂಡು ಕೂತ್ಕೊಳ್ಳಿ ಅಂತ ಹಿಂದಿನ ಕಾಲದಲ್ಲಿ ಸಿಮೆಂಟಿನ ರೀತಿಯದ್ದೇ ಆದ ಗಾರೆ ಅನ್ನೋ ಮಿಶ್ರಣವನ್ನ ತಯಾರು ಮಾಡ್ತಾ ಇದ್ರು. ಈ ಗಾರೆ ಅಂದ್ರೆ ಮರಳು, ಇಟ್ಟಿಗೆ ಚೂರು, ಲೋಳೆ ರಸ, ಅಂಟುವಳಕಾಯಿ, ಬೆಲ್ಲ, ಮೊಟ್ಟೆಗಳನ್ನ ರುಬ್ಬಿ ಹದ ಮಾಡಿದಾಗ ಉಂಟಾಗುವ ಒಂದು ಮಿಶ್ರಣ. ಇದಕ್ಕೆ ಈಗಿನ ಸಿಮೆಂಟಿನ ಗುಣಗಳೇ ಇತ್ತು ಎಂದು ಹೇಳಲಾಗುತ್ತೆ. ಈ ಗಾರೆಯನ್ನು ಉಪಯೋಗಿಸಿ ಇಲ್ಲಿನ ಗೋಡೆಗಳಿಗೆ ಪ್ಲಾಸ್ಟರಿಂಗ್ ಅನ್ನು ಮಾಡ್ತಾ ಇದ್ರು. ನಾವಿಲ್ಲಿ ಕೋಟೆಯ ಸುತ್ತಲೂ ತಗ್ಗು ಪ್ರದೇಶಗಳನ್ನು ಕಾಣಬಹುದು. ಇವುಗಳನ್ನು ಕಂದಕಗಳು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಕಂದಕಗಳಿಗೆ ನೀರನ್ನು ತುಂಬಲಾಗ್ತಿತ್ತು ಮತ್ತು ಈ ನೀರಿನಲ್ಲಿ ಅಪಾಯಕಾರಿ ಜಲಚರ ಪ್ರಾಣಿಗಳನ್ನು ಬಿಡಲಾಗ್ತಾ ಇತ್ತು. ಹೀಗೆ ಯಾಕೆ ಮಾಡ್ತಾ ಇದ್ರು ಅಂದ್ರೆ, ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿದ್ದಾಗ ಶತ್ರುಗಳೇನಾದ್ರೂ ದಾಳಿ ಮಾಡಿದ್ರೆ ಶತ್ರುಗಳಿಗೆ ಕೋಟೆಯ ಒಳಗೆ ಬರಲಿಕ್ಕೆ ಇದ್ದ ಒಂದೇ ದಾರಿ ಅಂದ್ರೆ ಈ ಕಂದಕಗಳಲ್ಲಿ ಈಜಿಕೊಂಡು ಬರೋದು. ಆದ್ರೆ ಇದರಲ್ಲೆಲ್ಲ ಅಪಾಯಕಾರಿ ಜಲಚರ ಪ್ರಾಣಿಗಳು ಇದ್ದಿದ್ರಿಂದ ಶತ್ರುಗಳು ಈ ಕಂದಕಗಳಲ್ಲಿ ಈಜ್ಕೊಂಡು ಬರೋದು ನೇರವಾಗಿ ಯಮರಾಜನ ಲೋಕಕ್ಕೆ ಹೋದಂತೆ ಆಗ್ತಿತ್ತು. ಹಾಗಾಗಿ
ಈ ಶತ್ರುಗಳಿಗೆ ಈ ಕೋಟೆಯನ್ನು ನೇರವಾದ ಯುದ್ಧದಲ್ಲಿ ವಶಪಡಿಸಿಕೊಳ್ಳೋದು ಸಾಧ್ಯವೇ ಇರಲಿಲ್ಲ. ಅಂದಹಾಗೆ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳೋಕೆ 3 ಬಾರಿ ದಂಡೆತ್ತಿ ಬಂದರೂ ಕೂಡ ಅವನು ಸೋತು ವಾಪಸ್ ಹೋಗ್ತಾನೆ. ಈ ಕೋಟೆಯನ್ನು ನೇರ ಯುದ್ಧದಲ್ಲಿ ವಶಪಡಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ ಅವನಿಗೆ ಗೊತ್ತಾದಾಗ ಕೊನೆಗೆ ಅವನು 1579ರಲ್ಲಿ ಮೋಸದಿಂದ ಈ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಮತ್ತೆ ಹೇಳ್ತೇನೆ. ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬಂದರೆ ನಮಗೆ ಈ ಕೋಟೆಯ ಮೊದಲ ದೇವಸ್ಥಾನವಾದ ಬನಶಂಕರಿ ತಾಯಿ ದೇವಸ್ಥಾನ ಕಾಣುತ್ತೆ. ನಾವು ಬಂದ ದಿನ ಈ ದೇವಸ್ಥಾನದಲ್ಲಿ ಪೂಜೆಯ ತಯಾರಿ ನಡೀತಾ ಇತ್ತು. ಹಾಗಾಗಿ ನಮಗೆ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ನಾವು ಬನಶಂಕರಿ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಹಿಂದಿನ ಕಾಲದಲ್ಲಿ ಶತ್ರುಗಳ ಜೊತೆ ಹೋರಾಡಲಿಕ್ಕೆ ಅಂತ ಸಿಡಿಮದ್ದು ಉಪಯೋಗಿಸ್ತಾ ಇದ್ರಲ್ಲ, ಅದರ ಪುಡಿಯನ್ನು ತಯಾರು ಮಾಡ್ತಾ ಇದ್ದ ಜಾಗಕ್ಕೆ ಬರ್ತೇವೆ. ಇದರ ಹೆಸರು ಮದ್ದು ರುಬ್ಬುವ ಕಲ್ಲು. ಇಲ್ಲಿ ನಾವು 4 ದೊಡ್ಡ ಬೀಸುವ ಕಲ್ಲುಗಳನ್ನು ನೋಡಬಹುದು. ಹಿಂದಿನ ಕಾಲದಲ್ಲಿ ಈ 4 ಕಲ್ಲುಗಳನ್ನು ಒಮ್ಮೆಲೇ ತಿರುಗಿಸುವ ತಂತ್ರಜ್ಞಾನ ಇತ್ತು ಎಂದು ಇಲ್ಲಿನ ಗೈಡ್ಗಳು ಹೇಳ್ತಾರೆ. ನಾವು ಮದ್ದು ಬೀಸುವ ಕಲ್ಲನ್ನ ನೋಡಿಕೊಂಡು ವಾಪಸ್ಸು ಕಾಮನ ಬಾಗಿಲಿಗೆ ಬಂದ ಮೇಲೆ ನಮ್ಮ ಬಲಕ್ಕಿರುವ ರಸ್ತೆಯನ್ನು ಹಿಡಿದು ನಡೆದ್ರೆ ಇಲ್ಲಿ 3 ಸ್ಥಳಗಳನ್ನು ನೋಡಬಹುದು. ಈ ಕೋಟೆಯನ್ನು ಆಳಿದವರು ಪಾಳೆಗಾರ ಸಮುದಾಯದವರು. ಯಾವಾಗ ಈ ಪಾಳೆಗಾರರು ಮದವೇರಿದ ಆನೆಗಳನ್ನು ಪಳಗಿಸಿದ್ರೋ ಆಗಿನಿಂದ ಇವರನ್ನು ಮದಕರಿ ನಾಯಕರು ಅಂತ ಕರೆಯೋದಕ್ಕೆ ಶುರುವಾಯಿತು. ಇಲ್ಲಿನ ಇತಿಹಾಸದಲ್ಲಿ ಮದಕರಿ ನಾಯಕ ಅಂತ ಹೆಸರಿರೋ ಹಲವಾರು ರಾಜರನ್ನ ನಾವು ನೋಡ್ಬೋದು. ಅವರೆಲ್ಲ ಮೊದಲನೇ ಮದಕರಿ ನಾಯಕ, 2ನೇ ಮದಕರಿ ನಾಯಕ, ವೀರ ಮದಕರಿ ನಾಯಕ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ರು. ಇಲ್ಲಿನ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೈ ಕೆಳಗಿದ್ದಂತಹ ಇನ್ನೊಂದು ಸಣ್ಣ ರಾಜ್ಯ ಅಂತ ಹೇಳ್ಬೋದು. ಈ ಪಾಳೆಗಾರರಿಗೆ ಬೇರೆಯವರು ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ರಂತೆ. ಮದಕರಿ ನಾಯಕನ ಕಾಲದಲ್ಲಿ 77 ಸಣ್ಣ ರಾಜ್ಯದ ನಾಯಕರು ಈ ಪಾಳೆಗಾರರಿಗೆ ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ರು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಅಂದಹಾಗೆ ಈ ಕೋಟೆಯನ್ನು ಒಬ್ಬ ಪಾಳೆಗಾರ ಕಟ್ಟಿದ್ದಲ್ಲ, ಇದನ್ನು 16 ಜನ ಪಾಳೆಗಾರರು ಸೇರಿ ಕಟ್ಟಿದ್ದು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನು ನಿರ್ಮಿಸಲಿಕ್ಕೆ ಬರೋಬ್ಬರಿ 211 ವರ್ಷ ತೆಗೆದುಕೊಳ್ಳಾಯ್ತಂತೆ. ಇದರ ಒಟ್ಟು ವಿಸ್ತೀರ್ಣ 2500 ಎಕರೆ, 32 ಕಿಲೋಮೀಟರ್. ಈ ಕೋಟೆ ಎಷ್ಟು ದೊಡ್ಡದಿದೆ ಅಂದರೆ ಇಲ್ಲಿನ ಎಲ್ಲ ಜಾಗಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನಮಗೆ ಕನಿಷ್ಠ 3 ದಿನಗಳಾದರೂ ಬೇಕೇ ಬೇಕು ಅಂತ ಇಲ್ಲಿನ ಗೈಡ್ಗಳು ಹೇಳ್ತಾರೆ. ಅದೆಲ್ಲ ಆಗಲ್ಲ, ಬರೀ ನಾವು ಓಬವ್ವನ ಕಿಂಡಿಯನ್ನು ಮಾತ್ರ ನೋಡ್ಕೊಂಡು ಬರ್ತೀವಿ ಅಂದರೂ ಕೂಡ ಅದು ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ. ವೀಕ್ಷಕರೇ, ನಾವೀಗ ಏನು ನಡೀತಾ ಇದ್ದೀವಲ್ಲ, ಈ ಕಲ್ಲಿನ ದಾರಿ ರಾಜರ ಕಾಲದ್ದಲ್ಲ. ಮೊದಲೆಲ್ಲ ಇಲ್ಲಿ ಮಣ್ಣಿನ ರಸ್ತೆನೇ ಇದ್ದದ್ದು. ಈ ಕೋಟೆಯನ್ನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಐತಿಹಾಸಿಕ ತಾಣ ಎಂದು ಗುರುತಿಸಿ ಇದಕ್ಕೊಂದು ಆಡಳಿತ ಮಂಡಳಿಯನ್ನು ನಿರ್ಮಿಸಿದ ಮೇಲೆ ಇಲ್ಲೆಲ್ಲ ಈ ರೋಡ್ಗಳು ಬಂದಿರೋದು. ನಾವು ಕಾಮನ ಬಾಗಿಲನ್ನು ದಾಟಿ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬಂದು ನಮ್ಮ ಎಡಕ್ಕೆ ತಿರ್ಕೊಂಡ್ರೆ ಇಲ್ಲಿನ ಎಣ್ಣೆ ಕೊಳವನ್ನು ನೋಡ್ಬೋದು. ನೋಡಿ, ಈ ಲೈಟ್ ಬಲ್ಬ್ಗಳನ್ನು 1902ರಲ್ಲಿ ಅಂದರೆ 20ನೇ ಶತಮಾನದಲ್ಲಿ ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ವಿಜ್ಞಾನಿ ಕಂಡುಹಿಡಿದ. ಹಾಗಾಗಿ 16ನೇ ಶತಮಾನದಲ್ಲಿ ಚಾಲ್ತಿಯಲ್ಲಿದ್ದ ಈ ಕೋಟೆಯ ಜನರು ರಾತ್ರಿಯ ಹೊತ್ತನ್ನು ಪಂಜು, ದೀಪ ಮತ್ತು ಸಣ್ಣ ಬುಡ್ಡಿಗಳ ಸಹಾಯದಿಂದ ಕಳಿಬೇಕಾಗ್ತಿತ್ತು. ಆದರೆ ಈ ಪಂಜು ಮತ್ತು ದೀಪಗಳಿಗೆ ಎಣ್ಣೆ ಬೇಕಲ್ಲ, ಆ ಎಣ್ಣೆಯನ್ನು ಈ ಕೊಳದಲ್ಲಿ ಶೇಖರಣೆ ಮಾಡ್ತಾ ಇದ್ರು. ಹಾಗಾಗಿ ಇದನ್ನು ಎಣ್ಣೆ ಕೊಳ ಅಂತಾರೆ.
ಇಲ್ಲಿ ಯಾಕೆ ಹೀಗೆ ಎಣ್ಣೆಯನ್ನು ಶೇಖರಣೆ ಮಾಡ್ತಾ ಇದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಯುದ್ಧಗಳು ಪ್ರಾರಂಭ ಆದರೆ ಅವುಗಳು ಮುಗಿಯೋಕೆ ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ತಾ ಇತ್ತು. ಹಾಗಾಗಿ ಯುದ್ಧ ನಡೆಯುವಾಗ ಕೋಟೆಯನ್ನು ವರ್ಷಗಟ್ಟಲೆ ಮುಚ್ಚಬೇಕಾದ ಪರಿಸ್ಥಿತಿ ಬರ್ತಾ ಇತ್ತು. ಹೀಗೆ ಕೋಟೆಯನ್ನು ಮುಚ್ಚಿದಾಗ ಕೋಟೆಯ ಒಳಗಿದ್ದ ಜನರಿಗೂ ಮತ್ತು ಸೈನಿಕರಿಗೂ ಬೇಕಾಗೋ ಎಲ್ಲಾ ಸಾಮಗ್ರಿಗಳನ್ನು ಮೊದಲೇ ಶೇಖರಣೆ ಮಾಡ್ತಾ ಇದ್ರಂತೆ. ಹಾಗೆ ಶೇಖರಣೆ ಮಾಡ್ತಾ ಇದ್ದ ಜಾಗಗಳಲ್ಲಿ ಈ ಎಣ್ಣೆ ಕೊಳ ಕೂಡ ಒಂದು. ಅಂದ ಹಾಗೆ ಈ ಎಣ್ಣೆ ಕೊಳದ ಪಕ್ಕದಲ್ಲೇ ಕೋಟೆಯ ಜನರು ದೈನಂದಿನ ಕಾರ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದ ಇನ್ನೊಂದು ಸಣ್ಣ ಎಣ್ಣೆ ಕೊಳವನ್ನು ಕೂಡ ನಾವು ನೋಡ್ಬೋದು. ಈ ಎಣ್ಣೆ ಕೊಳದ ಪಕ್ಕದಲ್ಲೇ ಇರೋ ಈ ದೊಡ್ಡ ಕಲ್ಲು ಬಂಡೆಯ ಕೆಳಗಿರುವ ಈ ಗುಹೆ ತರಹದ ಜಾಗ ಸೈನಿಕರ ಮನೆ. ಹಿಂದೆಲ್ಲ ಇಲ್ಲಿನ ಸೈನಿಕರು ಹೀಗೆ ಕಲ್ಲಿನ ಬಂಡೆಗಳ ಕೆಳಗೆ ವಾಸ ಮಾಡ್ತಾ ಇದ್ರು. ಇದೊಂದು ತೆರೆದ ಗುಹೆ, ಅಂದ್ರೆ ಇದಕ್ಕೆ ಬಾಗಿಲೆಲ್ಲ ಇರಲ್ಲ. ಈ ಗುಹೆಯನ್ನು ಇಲ್ಲಿನ ಪಹರೆ ಸೈನಿಕರು ಉಪಯೋಗಿಸ್ತಾ ಇದ್ರು. ಚಿತ್ರದುರ್ಗ ಬರನಾಡು ಪ್ರದೇಶವಾದರೂ ಕೂಡ ಇಲ್ಲಿ ವರ್ಷಕ್ಕೆ 2 ತಿಂಗಳಾದ್ರೂ ಮಳೆ ಬಂದೇ ಬರುತ್ತೆ. ಮಳೆ ಬಂದಾಗ ಬಾಗಿಲೇ ಇಲ್ಲದೆ ಇರೋ ಈ ಗುಹೆ ಒಳಗೆ ನೀರು ನುಗ್ಗೋದಿಲ್ವೇ ಅಂತ ನೀವು ಕೇಳ್ಬೋದು. ಅದನ್ನ ತಪ್ಪಿಸ್ಲಿಕ್ಕೆ ಅಂತ ಇಲ್ಲಿನ ಬಂಡೆಯ ಮೇಲ್ಮೈಯನ್ನು ಹೀಗೆ ಉದ್ದವಾಗಿ ಕೆತ್ತಲಾಗಿದೆ. ಇದರಿಂದ ಮಳೆ ಬಂದಾಗ ಬಂಡೆಯ ಮೇಲಿಂದ ಜಾರುವ ನೀರು ಗುಹೆ ಒಳಗೆ ಹೋಗದೆ ಈ ಕೊರೆತದ ದಾರಿಯನ್ನು ಅನುಸರಿಸಿ ಪಕ್ಕಕ್ಕೆ ಹೋಗುತ್ತೆ. ಹೀಗಾಗಿ ಗುಹೆಯೊಳಗೆ ಇರೋ ಸೈನಿಕರಿಗೆ ತೊಂದರೆ ಆಗೋದಿಲ್ಲ. ಈ ಗುಹೆಯ ಪಕ್ಕದಲ್ಲೇ ನಾವು ಹಿಂದಿನ ಕಾಲದಲ್ಲಿ ಪಹರೆ ಕಾಯುವಾಗ ಪಂಜನ್ನು ಇಡ್ಲಿಕ್ಕೆಂದು ಬಳಸ್ತಿದ್ದ ಜಾಗವನ್ನು ನೋಡಬಹುದು. ಈ ದೊಡ್ಡ ಬಂಡೆಯನ್ನೇ ಕೊರೆದು ಪಂಜನ್ನು ಇಡ್ಲಿಕ್ಕೆಂದು ಇಲ್ಲಿ ಜಾಗ ಮಾಡಲಾಗಿದೆ. ಅಂದಹಾಗೆ ಈ ಮನಮೋಹಕ ಕೋಟೆಯನ್ನು ಕಟ್ಟಲು ಬಳಸಿರೋ ಕಲ್ಲನ್ನೆಲ್ಲ ಬೇರೆಲ್ಲಿಂದಲೂ ತಂದಿದ್ದಲ್ಲ. ಇದೇ ಜಾಗದಲ್ಲಿ ಇದ್ದ ಕಲ್ಲುಗಳನ್ನು ಕಟ್ ಮಾಡಿ ಕಟ್ಟಿದ್ದು. ಇಲ್ಲಿರುವ ದೊಡ್ಡ ಬಂಡೆಗಳನ್ನು ಹೇಗೆ ಕಟ್ ಮಾಡ್ತಾ ಇದ್ರು ಎಂದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಿಂದಿನ ಕಾಲದಲ್ಲಿ ದೊಡ್ಡ ಬಂಡೆಗಳನ್ನು ಕಟ್ ಮಾಡಲು ಅವುಗಳ ಮೇಲೆ ಮೊದಲು ಸಣ್ಣ ಸಣ್ಣ ಕುಳಿ ಅಂದ್ರೆ ರಂಧ್ರಗಳನ್ನು ಕೊರೆದು ಆ ಕುಳಿಗಳಲ್ಲಿ ಒಣಗಿದ ಬಿದಿರುಗಳನ್ನು ನೆಡ್ತಾ ಇದ್ರು. ನಂತರ ಆ ಒಣಗಿದ ಬಿದಿರುಗಳ ಒಳಗೆ ನೀರ್ ಹಾಕ್ತಾ ಇದ್ರು. ಒಣಗಿದ ಬಿದಿರು ನೀರನ್ನು ಹೀರಿಕೊಂಡಾಗ ಉಬ್ಬಿಕೊಳ್ಳುತ್ತೆ. ಹೀಗೆ ಬಿದಿರು ಉಬ್ಬಿಕೊಂಡಾಗ ಅದರ ಒತ್ತಡಕ್ಕೆ ಬಂಡೆ ಬಿರುಕು ಬಿಡುತ್ತೆ. ಹೀಗೆ ಹಿಂದಿನ ಕಾಲದಲ್ಲಿ ಇಲ್ಲಿನ ಜನ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನು ಕಟ್ ಮಾಡ್ತಾ ಇದ್ರು. ವೀಕ್ಷಕರೇ, ನಾವೀಗ ಕೋಟೆಯ 4ನೇ ಸುತ್ತಿನ ಬಾಗಿಲ ಬಳಿ ಬಂದಿದ್ದೇವೆ. ಈ ಬಾಗಿಲನ್ನು ವಿಷದ ಕತ್ತಿಯ ಬಾಗಿಲು ಅಂತ ಕರೀತಾರೆ. ಇದಕ್ಕೆ ಯಾಕೆ ಈ ಹೆಸರು ಬಂತು ಅಂದ್ರೆ, ಯುದ್ಧದ ಸಮಯದಲ್ಲಿ ಈ ಬಾಗಿಲಿನ ಸುತ್ತೆಲ್ಲ ಚೂಪಾದ ಕತ್ತಿ ಅಥವಾ ಖಡ್ಗಗಳನ್ನು ನೆಟ್ಟು ಅವುಗಳಿಗೆ ವಿಷವನ್ನು ಲೇಪನ ಮಾಡ್ತಾ ಇದ್ರಂತೆ. ಹಾಗಾಗಿ ಈ ಬಾಗಿಲನ್ನು ತೆಗೆಯೋದ್ ಬಿಡಿ, ಇದರ ಹತ್ರ ಬರ್ಲಿಕ್ಕೂ ಕೂಡ ಶತ್ರು ಸೈನಿಕರು 10 ಬಾರಿ ಯೋಚನೆ ಮಾಡಬೇಕಾಗ್ತಾ ಇತ್ತು. ಶತ್ರುಗಳು ಈ ಬಾಗಿಲನ್ನು ತೆಗೆಯೋಕೆ ಆನೆಗಳನ್ನೇ ಉಪಯೋಗಿಸಿದ್ರು ಕೂಡ ವಿಷದ ಕತ್ತಿಯಿಂದ ಚುಚ್ಚಿಸಿಕೊಂಡು ಆನೆಗಳಂತಹ ದೈತ್ಯ ಪ್ರಾಣಿಗಳು ಕೂಡ ಸತ್ತು ಹೋಗ್ತಾ ಇದ್ವು ಎಂದು ಹೇಳಲಾಗುತ್ತೆ. ಈ ಬಾಗಿಲಿನ ಇನ್ನೊಂದು ಹೆಸರು ವೀರಭದ್ರನ ಬಾಗಿಲು ಅಂತ. ಈ ಬಾಗಿಲ ಪಕ್ಕದಲ್ಲೇ ದೊಡ್ಡ ಬಂಡೆಯೊಂದರ ಮೇಲೆ ವೀರಭದ್ರ ಸ್ವಾಮಿಯ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ಆ ಹೆಸರು ಬಂತು. ಹೈದರಾಲಿ ಈ ಕೋಟೆಯನ್ನು ಆಕ್ರಮಣ ಮಾಡಿದಾಗ ಇಲ್ಲಿದ್ದ ಎಲ್ಲಾ ದೇವಸ್ಥಾನಗಳನ್ನು ಒಡೆದು ಹಾಕ್ತಾನೆ. ಹಾಗಾಗಿ ವೀರಭದ್ರನ ದೇವಸ್ಥಾನದ ಒಳಗೆ ಈಗ ದೇವರ ಮೂರ್ತಿ ಇಲ್ಲ. ವಿಷದ ಕತ್ತಿಯ ಬಾಗಿಲ ಸ್ವಲ್ಪ ಮುಂದೆಯೇ ನಾವು ಹಿಂದಿನ ಕಾಲದಲ್ಲಿ ರಾಜರ ಮನೆಗಳು ಇದ್ದಂತಹ ಜಾಗವನ್ನು ನೋಡಬಹುದು. ಇಲ್ಲಿದ್ದ ಸೈನಿಕರಿಗೆಲ್ಲ ಕಲ್ಲಿನ ಗುಹೆಗಳೇ ಮನೆಗಳಾಗಿದ್ರೆ ರಾಜರಿಗೆ ಮಣ್ಣಿನ ಮನೆಗಳನ್ನು ಕಟ್ಟಲಾಗ್ತಾ ಇತ್ತು. ಇದು ಯಾಕಂದ್ರೆ ಮಣ್ಣಿನ ಮನೆಗಳು ತಂಪಾಗಿರ್ತವೆ. ಆದ್ರಿಂದ ಈ ಮನೆಯೊಳಗೆ ಇರೋರಿಗೆ ಅಷ್ಟಾಗಿ ಬಿಸಿಲು ತಾಕೋದಿಲ್ಲ. ಈಗ ಇಲ್ಲಿದ್ದ ಮನೆಗಳೆಲ್ಲ ಕಾಲಕ್ಕೆ ಸೋತು ಬಿದ್ದು ಹೋಗಿವೆ. ಈಗಿಲ್ಲಿ ಕಾಣೋದು ಮನೆ ಕಟ್ಟಲು ಹಾಕಿದ್ದ ಕಲ್ಲಿನ ಅಡಿಪಾಯಗಳಷ್ಟೇ. ಈ ಮನೆಗಳ ಮುಂಭಾಗದಲ್ಲಿ ಕಲ್ಲಿನ ಪಡಸಾಲೆ ಅಥವಾ ಜಗಲಿ ಕಟ್ಟೆಗಳನ್ನು ಕಟ್ಟಲಾಗಿದೆ. ಈ ಜಗಲಿ ಕಟ್ಟೆಗಳು ಮನೆಯ ಒಂದು ಭಾಗ ಮತ್ತು ಹಿಂದಿನ ಕಾಲದಲ್ಲಿ ಈ ಜಗಲಿ ಕಟ್ಟೆಗಳ ಮೇಲೆ ಜನರು
ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ವೀಕ್ಷಕರೇ, ನಾವೀಗ ಬೊಂಬೆ ಮಂಟಪದ ಬಳಿ ಇದ್ದೇವೆ. ಹಿಂದಿನ ಕಾಲದಲ್ಲಿ ರಾಜರ ಆನೆ ಮತ್ತು ಕುದುರೆಗಳಿಗೆ ವಿಶೇಷವಾದ ಸ್ಥಾನಮಾನ ಕೊಡಲಾಗ್ತಾ ಇತ್ತು. ಇವುಗಳನ್ನು ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ ಅಂತ ಕರೀತಾ ಇದ್ರು. ಯುದ್ಧದ ಸಮಯದಲ್ಲಿ ಪಟ್ಟದ ಆನೆ ಅಥವಾ ಕುದುರೆಗಳೇನಾದರೂ ಸಾವನ್ನಪ್ಪಿದ್ರೆ ಅವುಗಳ ಅಂತ್ಯಕ್ರಿಯೆಯನ್ನು ಅಲ್ಲಿಯೇ ಮಾಡಿ ಅವುಗಳ ಪ್ರತಿಮೆಗಳನ್ನು ಕೆತ್ತಿ ಈ ಬೊಂಬೆ ಮಂಟಪದಲ್ಲಿ ಆ ಪ್ರತಿಮೆಗಳನ್ನು ಇಟ್ಟು ಅವುಗಳಿಗೆ ಪೂಜೆ ಮಾಡ್ತಾ ಇದ್ರಂತೆ. ವಿಷಾದ ಅಂದರೆ ಇಲ್ಲಿರುವ ಈ ವಿಗ್ರಹಗಳೆಲ್ಲ ಇವತ್ತಿಗೆ ಒಡೆದೋಗಿವೆ. ಇದರ ಹಿಂದಿನ ಕಾರಣ ಹೈದರಾಲಿ. 1579ರಲ್ಲಿ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಂಡಾಗ ಇಲ್ಲಿರುವ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಮತ್ತು ಪ್ರತಿಮೆಗಳನ್ನು ನಾಶ ಮಾಡ್ತಾನೆ. ಆದರೆ ಅವುಗಳನ್ನೆಲ್ಲ ಸುಮ್ಮನೆ ಇಲ್ಲಿಂದ ತೆಗೆದು ಇನ್ನೊಂದು ಕಡೆ ಹಾಕದೆ ಅರ್ಧಂಬರ್ಧ ಹೀಗೆ ಹೊಡೆದು ಹಾಕಿದ್ದು ಯಾಕೆ ಅಂತ ನೀವು ಕೇಳ್ಬೋದು. ಒಡೆದ ಅಥವಾ ಮುರಿದ ವಿಗ್ರಹಗಳಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡೋ ಹಾಗಿಲ್ಲ. ಈ ವಿಷಯ ತಿಳಿದಿದ್ದ ಹೈದರಾಲಿ ಈ ವಿಗ್ರಹಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡದೆ ಹೀಗೆ ಅರ್ಧಂಬರ್ಧ ಹೊಡೆದು ಹಾಕಲು ಆಜ್ಞೆ ಮಾಡಿದ್ದ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ನಾವೀಗ ಈ ಕೋಟೆಯ 5ನೇ ಸುತ್ತಿನ ಬಾಗಿಲ ಬಳಿ ಇದ್ದೇವೆ. ಈ ಬಾಗಿಲ ಹೆಸರು ಗಂಟೆ ಬಾಗಿಲು ಅಥವಾ ಸೇನಾಧೀಶನ ಬಾಗಿಲು. ನಾವೀಗ ಹೇಗೆ ನಮ್ಮ ಮನೆಗಳಿಗೆ ಕಾಲಿಂಗ್ ಬೆಲ್ಗಳನ್ನು ಅಳವಡಿಸಿದ್ದೇವೆಯೋ ಹಾಗೆಯೇ ಹಿಂದೆ ಈ ಬಾಗಿಲ ಬಳಿ ದೊಡ್ಡ ಗಂಟೆಗಳನ್ನು ಅಳವಡಿಸಿದ್ರಂತೆ. ಶತ್ರುಗಳೇನಾದರೂ ರಹಸ್ಯವಾಗಿ ಕದ್ದು ಬಂದು ಈ ಬಾಗಿಲನ್ನು ತೆರೆಯಲು ಪ್ರಯತ್ನ ಪಟ್ಟರೆ ಈ ಬಾಗಿಲಲ್ಲಿದ್ದ ಗಂಟೆಗಳು ಜೋರಾಗಿ ಶಬ್ದ ಮಾಡಿ ಇಲ್ಲಿನ ಸೈನಿಕರಿಗೆ ಶತ್ರುಗಳ ಬಗ್ಗೆ ತಿಳಿಸ್ತಾ ಇದ್ವಂತೆ. ಹೀಗಾಗಿ ಈ ಬಾಗಿಲನ್ನು ಗಂಟೆ ಬಾಗಿಲು ಅಂತ ಕರೆಯಲಾಗುತ್ತೆ. ಈ ಕೋಟೆಯನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಕಟ್ಟಲಾಗಿದೆ ಅಂದ್ರೆ ಈ ಬಾಗಿಲಿನ ಹಿಂದಿರುವ ಈ ದೊಡ್ಡ ಗೋಡೆಯ ಮೇಲಿಂದ ದುರ್ಗದ ಸೈನಿಕರು ಶತ್ರುಗಳಿಗೆ ಬಂದೂಕು ಅಥವಾ ಬಿಲ್ಲು ಬಾಣಗಳಿಂದ ದಾಳಿ ಮಾಡಲು ಗೋಡೆಯ ಕಲ್ಲುಗಳ ಮಧ್ಯದಲ್ಲಿ ಸಣ್ಣ ಬಿರುಕುಗಳನ್ನು ಮಾಡಲಾಗಿದೆ. ಈ ಜಾಗದಿಂದ ಶತ್ರುಗಳ ಮೇಲೆ ದಾಳಿ ಮಾಡಿದರೆ ಶತ್ರುಗಳಿಗೆ ಪ್ರತಿದಾಳಿ ಮಾಡಲು ಸಾಧ್ಯವೇ ಇರಲಿಲ್ಲ ಅಂತೆ. ಈ ಕೋಟೆ ಮೇಲೆ ಹೈದರಾಲಿ ಒಟ್ಟು 4 ಬಾರಿ ದಾಳಿ ಮಾಡ್ತಾನೆ. ಮೊದಲ 2 ಬಾರಿ ಹೈದರಾಲಿ ಈ ಕೋಟೆ ಮೇಲೆ ದಾಳಿ ಮಾಡಿದಾಗ ಈ ಕೋಟೆಯ ಮುಖ್ಯ ಬಾಗಿಲಲ್ಲೇ ಸೋತು ವಾಪಸ್ ಹೋಗಿದ್ದ. 3ನೇ ಬಾರಿ ಅವನು ದಾಳಿ ಮಾಡಿದ್ದು ಈಗಿನ ಪ್ರಸಿದ್ಧ ಓಬವ್ವನ ಕಿಂಡಿಯ ಮೂಲಕ. ಆದರೆ ಆ ಬಾರಿಯೂ ಕೂಡ ವೀರವನಿತೆ ಓಬವ್ವನ ಬುದ್ಧಿವಂತಿಕೆ ಮತ್ತು ಸಾಹಸದ ಮುಂದೆ ಹೈದರಾಲಿಯ ಸೇನೆ ಸೋತು ಹೋಯಿತು. ಕೊನೆಗೆ ಹೈದರಾಲಿ ದಾರಿ ಕಾಣದೆ ತನ್ನ ದುಷ್ಟ ಬುದ್ಧಿಯನ್ನು ತೋರಿಸಿ ಆಗಿನ ರಾಜನ ಪ್ರಧಾನಮಂತ್ರಿಯಾದ ಕಳ್ಳಿ ನರಸಪ್ಪ ಅನ್ನುವವನನ್ನು ಹಣದಾಸೆ, ರಾಜ್ಯದಾಸೆ ಮತ್ತು ಅಧಿಕಾರದ ಆಸೆ ತೋರಿಸಿ ತನ್ನ ಕಡೆಗೆ ಮಾಡಿಕೊಂಡು ಅವನ ಮೂಲಕ ಕೋಟೆಯ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು 4ನೇ ಬಾರಿ ದಂಡೆತ್ತಿ ಬಂದಾಗ ಮಾತ್ರ ಈ ಕೋಟೆಯನ್ನು ವಶಪಡಿಸಿಕೊಳ್ಳಕ್ಕೆ ಆಗಿದ್ದು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಹಿಂದಿನ ಕಾಲದಲ್ಲಿ ಈ ಕೋಟೆಯ ಸುತ್ತಲೂ ಕಣ್ಗಾವಲನ್ನು ಇಡಲಿಕ್ಕೆಂದೇ ಹಲವಾರು ಬುರ್ಜು ಅಥವಾ ಬತೇರಿಗಳನ್ನು ನಿರ್ಮಿಸಲಾಗ್ತಿತ್ತು. ಈ ಬತೇರಿಗಳನ್ನು ಹಿಂದೆ ಕಾವಲು ಗೋಪುರಗಳನ್ನಾಗಿ ಉಪಯೋಗಿಸ್ತಾ ಇದ್ರು. ಇದರ ಮೇಲೆ ನಿಂತು ಇಲ್ಲಿನ ಸೈನಿಕರು ಕೋಟೆಯ ಸುತ್ತಮುತ್ತಲ ಆಗುಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ರಂತೆ.
ನಾವೀಗ ಕೋಟೆಯ 6ನೇ ಸುತ್ತಿನ ಬಾಗಿಲ ಬಳಿ ಇದ್ದೇವೆ. ಇದರ ಹೆಸರು ಕಸ್ತೂರಿ ರಂಗಪ್ಪನ ಬಾಗಿಲು. ಈ ಬಾಗಿಲ ವಿಶೇಷ ಏನಪ್ಪಾ ಅಂದ್ರೆ, ಈ ಬಾಗಿಲನ್ನು ಹಿಂದೂ ಮತ್ತು ಮುಸಲ್ಮಾನ್ ಮಾದರಿಯ ವಾಸ್ತುಶಿಲ್ಪವನ್ನು ಉಪಯೋಗಿಸಿ ಕಟ್ಟಲಾಗಿದೆ. ಇಲ್ಲಿನ ಗುಂಬಜ್ ಮತ್ತು ಕಮಾನು ಮುಸಲ್ಮಾನರ ಶೈಲಿಯಲ್ಲಿ ಕಟ್ಟಲಾಗಿದ್ರೆ, ಕಂಬದ ಪೂರ್ಣ ಕುಂಭ ಕಳಸ ಹಿಂದೂ ವಾಸ್ತುಶಿಲ್ಪದ ವಿನ್ಯಾಸವಾಗಿದೆ. ಈ ಬಾಗಿಲ ಬಳಿಯೂ ಕೂಡ ನೀವು ರಾಜರಿಗಾಗಿ ಬಳಸಲಾಗ್ತಾ ಇದ್ದ ಹೆಬ್ಬಾಗಿಲು ಮತ್ತು ಸಾಮಾನ್ಯ ಜನರು ಉಪಯೋಗಿಸ್ತಾ ಇದ್ದ ದಿಡ್ಡಿ ಬಾಗಿಲುಗಳನ್ನು ಕಾಣಬಹುದು. ಈ ಬಾಗಿಲ ಇನ್ನೊಂದು ವಿಶೇಷ, ಈ ಹೆಬ್ಬಾಗಿಲ ಗೋಡೆಗಳನ್ನು ಕೊರೆದು ನಿರ್ಮಿಸಲಾಗಿರುವ ಈ ಸಣ್ಣ ಕುರ್ಚಿಗಳು. ಈ ಕುರ್ಚಿಗಳಲ್ಲಿ ನೀವು ಕುಳಿತು ಮಾತಾಡಿದ್ರೆ ನಿಮ್ಮ ಮಾತುಗಳ ಪ್ರತಿಧ್ವನಿ ಅಥವಾ ಎಕೋ ನಿಮಗೆ ವಾಪಸ್ ಕೇಳಿಸುತ್ತೆ. ಹಲೋ ಹಲೋ ಹಲೋ. ಇಲ್ಲಿ ಹೀಗೆ ಯಾಕೆ ಮಾಡಲಾಗಿದೆ ಅನ್ನೋದು ನಿಮಗೆ ಗೊತ್ತಾದರೆ ನೀವು ನಗೋದು ಗ್ಯಾರಂಟಿ. ಇಲ್ಲಿನ ಕಾವಲು ಸೈನಿಕನೇನಾದರೂ ಇಲ್ಲಿ ಕುಳಿತು ಬಾಗಿಲು ಕಾಯೋದನ್ನು ಬಿಟ್ಟು ನಿದ್ರೆ ಹೋಗ್ಬಿಟ್ರೆ ಅವರ ಗೊರಕೆಯ ಸದ್ದೆ ಅವರಿಗೆ ಪ್ರತಿಧ್ವನಿಯಾಗಿ ಅವರನ್ನು ಎದ್ದೇಳಿಸಲೆಂದು ಹೀಗೆ ಮಾಡಲಾಗಿದೆ. ಈ ಬಾಗಿಲ ಒಳಗಿನ ಗೋಡೆಗಳ ಮೇಲೆ ನಾವು ಹಲವಾರು ಕಲ್ಲಿನ ಕೆತ್ತನೆಗಳನ್ನು ನೋಡಬಹುದು. ಇಲ್ಲಿ ಮೊದಲು ನಾವು ನೋಡಬೇಕಾಗಿರೋದು ಈ ಆನೆಗಳ ಕಾಳಗದ ಕೆತ್ತನೆಯನ್ನು. ನಮಗೆಲ್ಲ ಮದಕರಿ ನಾಯಕನ ಬಗ್ಗೆ ಗೊತ್ತೇ ಇದೆ. ಈ ಮದಕರಿ ಎನ್ನುವ ಪದವನ್ನು ನಾವು ವಿಂಗಡಣೆ ಮಾಡಿ ನೋಡಿದಾಗ ಮದ ಎನ್ನುವುದು ಕೊಬ್ಬಿರುವ ಎನ್ನುವ ಅರ್ಥವನ್ನು ಕೊಟ್ಟರೆ, ಕರಿ ಎನ್ನುವುದು ಆನೆಯನ್ನು ಸೂಚಿಸುತ್ತೆ. ಇಲ್ಲಿನ ರಾಜರು ಮದವೇರಿದ ಆನೆಗಳನ್ನು ಹಿಡಿದು ಪಳಗಿಸಿ ಉಪಯೋಗಿಸ್ತಾ ಇದ್ದರಿಂದ ಮದಕರಿ ಎನ್ನುವ ಪದ ಹುಟ್ಟಿತು. ಈ ಕೋಟೆಯನ್ನು ಆಳಿದ ರಾಜರೆಲ್ಲ ನಾಯಕ ಸಮುದಾಯದವರು ಆದ್ದರಿಂದ ಮದಕರಿ ನಾಯಕ ಎನ್ನುವ ಹೆಸರು ಚಾಲ್ತಿಗೆ ಬಂತು. ಈ ಆನೆಗಳ ಕಾಳಗದ ಕೆತ್ತನೆಯ ಮೇಲೆ ನಾವು ಹೊಯ್ಸಳರ ಲಾಂಛನವನ್ನು ನೋಡಬಹುದು. ಅದರ ಪಕ್ಕದ ಕಂಬದ ಮೇಲೆ ವಿಜಯನಗರದ ಲಾಂಛನವಾದ ವರಾಹವನ್ನು ಕೂಡ ನಾವು ನೋಡಬಹುದು. ವಿಜಯನಗರ ಸಾಮ್ರಾಜ್ಯವು ಬಹುಮನಿ ಸುಲ್ತಾನರ ವಶವಾದ ಮೇಲೆ ಚಿತ್ರದುರ್ಗವು ಸ್ವತಂತ್ರ ರಾಜ್ಯವಾಗಿ ಘೋಷಣೆಯಾಗುತ್ತೆ. ಚಿತ್ರದುರ್ಗದ ನಾಯಕರ ಲಾಂಛನ ಶ್ರೀರಾಮನ ಪರಮ ಭಕ್ತ ಹನುಮಂತ. ಇಲ್ಲಿ ಹನುಮಂತನಿಗೆ ಗರುಡಾಂಜನೇಯ ಎಂದು ಕರೆಯಲಾಗುತ್ತೆ. ಈ ಬಾಗಿಲನ್ನು ದಾಟಿದ ತಕ್ಷಣವೇ ಪಕ್ಕದ ಗೋಡೆಯ ಮೇಲೆ 2 ಮೀನಿನ ಕೆತ್ತನೆಗಳನ್ನು ನಾವು ನೋಡಬಹುದು. ಈ ಕೋಟೆಯಲ್ಲಿ ಈ ರೀತಿಯ ಮೀನಿನ ಕೆತ್ತನೆಗಳು ಅಥವಾ ಚಿಹ್ನೆಗಳು ಎಲ್ಲೇ ಕಂಡ್ರೂ ಕೂಡ ಅದರ ಅರ್ಥ ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ನೀರಿನ ಕೊಳ ಅಥವಾ ಬಾವಿ ಇದೆ ಎಂದು. ಈ ರೀತಿಯ ಚಿಹ್ನೆಗಳು ಕೋಟೆಯೊಳಗಿದ್ದ ಜನರಿಗಷ್ಟೇ ಗೊತ್ತಿದ್ದ ರಹಸ್ಯದ ಸಂಕೇತ ಅಂತ ಅನ್ಕೊಳ್ಬಹುದು. ಇದೇ ಬಾಗಿಲಿನ ಇನ್ನೊಂದು ಗೋಡೆಯ ಮೇಲೆ ನಾವು ಸಿಂಹದ ದೇಹ ಮತ್ತು ಆನೆಯ ಮುಖವನ್ನು ಹೊಂದಿರುವ ಪ್ರಾಣಿಯ ಕೆತ್ತನೆಯನ್ನು ನೋಡಬಹುದು. ಹಿಂದಿನ ಕಾಲದಲ್ಲಿ ಹೀಗೊಂದು ಪ್ರಾಣಿ ಇತ್ತು ಅಂತ ಹೇಳಲಾಗುತ್ತೆ. ಈ ಕಾಲ್ಪನಿಕ ಪ್ರಾಣಿಯ ಹೆಸರು ಶಾರ್ದೂಲ. ಅಲ್ಲಿಂದ ನಾವು ಮುಂದಕ್ಕೆ ಮೆಟ್ಟಿಲುಗಳನ್ನ ಹತ್ಕೊಂಡು ಬಂದ್ರೆ ಮೆಟ್ಟಿಲುಗಳ ಮಧ್ಯದಲ್ಲಿಯೇ ಈ ಕೋಟೆಯನ್ನು ಆಳಿದ ರಾಜರ ಕುಲದೇವತೆಯಾದ ಏಕನಾಥೇಶ್ವರಿ ತಾಯಿಯ ಪಾದದ ಮುದ್ರೆಗಳನ್ನು ಕಾಣಬಹುದು. ಏಕನಾಥೇಶ್ವರಿ ದೇವಿಯನ್ನು ಇಂದು ಚಿತ್ರದುರ್ಗದ ನಗರ ದೇವತೆಯಾಗಿ ಪೂಜಿಸಲಾಗುತ್ತೆ. ಇಲ್ಲಿ ಪ್ರತಿ ವರ್ಷವೂ ಏಕನಾಥೇಶ್ವರಿ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾವು ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬಂದ್ರೆ ಮೇಲುದುರ್ಗ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬರ್ತೇವೆ. ಇಲ್ಲಿವರೆಗೂ ನಾವು ಕಂಡದ್ದೆಲ್ಲ ಕೆಳಗಿನ ದುರ್ಗ ಎಂದು ಹೇಳಲಾಗುತ್ತೆ. ಈ ಕೆಳಗಿನ ದುರ್ಗವನ್ನೇ ಈಗ ಚಿತ್ರದುರ್ಗ ಅಂತ ಕರೆಯೋದು. ಈ ದೇವಸ್ಥಾನದಿಂದ ಮೇಲ್ದುರ್ಗ ಶುರುವಾಗುತ್ತೆ. ಹಾಗಾಗಿ ಇದನ್ನು ಮೇಲುದುರ್ಗ ಸಿದ್ಧಿವಿನಾಯಕ ದೇವಸ್ಥಾನ ಎಂದು ಕರೆಯಲಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಇಲ್ಲಿರುವ ದೇವರ ಮೂರ್ತಿಯನ್ನು ದೇವಸ್ಥಾನದ ಹಿಂದೆ ಇರೋ ದೊಡ್ಡ ಬಂಡೆಯನ್ನು ಬಳಸಿಯೇ ಕೆತ್ತಲಾಗಿದೆ. ಅಂದ್ರೆ ಈ ದೇವರ ವಿಗ್ರಹ ಬಂಡೆಯ ಒಂದು ಭಾಗ. ಈ ವಿಗ್ರಹವನ್ನು ಕಟ್ಟಿರುವ ಬಂಡೆ ಒಂದು ಆನೆಯ ರೂಪದಲ್ಲಿ ಇರೋದನ್ನು ನೀವು ಗಮನಿಸಬೇಕು. ಇದರಿಂದ ಇಲ್ಲಿನ ದೇವರನ್ನು ಆನೆ ಬಂಡೆ ಗಣಪ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಈ ದೇವಸ್ಥಾನದ ಪಕ್ಕದಲ್ಲೇ ಹಿಂದಿನ ಕಾಲದ ಗರಡಿ ಮನೆಯನ್ನು ನಾವು ನೋಡಬಹುದು. ಇದನ್ನು ಒಂದು ತಾಲೀಮು ಅಥವಾ ವ್ಯಾಯಾಮ ಶಾಲೆಯಾಗಿ ಉಪಯೋಗಿಸಲಾಗ್ತಾ ಇತ್ತು.
ಈ ಗರಡಿ ಮನೆ ವಿಶೇಷ ಏನಪ್ಪಾ ಅಂದ್ರೆ ಇದರ ಬಾಗಿಲು. ಇದಕ್ಕೆ ಬಾಗಿಲು ಅನ್ನೋದೇ ಇಲ್ಲ, ಬದಲಿಗೆ ಒಂದು ಸಣ್ಣ ಕಿಂಡಿಯನ್ನು ಮಾಡಲಾಗಿದೆ. ಗರಡಿ ಮನೆ ಒಳಗೆ ಹೋಗ್ಲಿಕ್ಕೆ ಇರೋದು ಇದೊಂದೇ ದಾರಿ. ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ. ಹಿಂದಿನ ಕಾಲದಲ್ಲಿ ಗಂಡಸರಿಗೆ ದೈಹಿಕ ಸದೃಢತೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ನ ಕಾಪಾಡಿಕೊಳ್ಳೋದು ತುಂಬಾ ಅಗತ್ಯವಾಗಿತ್ತು. ಗಂಡಸರ ದೈಹಿಕ ಸದೃಢತೆಯನ್ನು ಅಳೆಯೋದಕ್ಕೆ ಇಲ್ಲಿ ಈ ರೀತಿಯ ಕಿಂಡಿ ಮಾಡಲಾಗಿದೆ. ಯಾರ್ಯಾರಿಗೆ ಈ ಕಿಂಡಿಯಲ್ಲಿ ನುಸುಳೋಕೆ ಸಾಧ್ಯ ಆಗ್ತಿತ್ತೋ ಅವರೆಲ್ಲ ದೈಹಿಕವಾಗಿ ಸದೃಢರಾಗಿದ್ದಾರೆ ಅಂತ ಅರ್ಥ. ದೈಹಿಕ ಸದೃಢತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಬಾಗಿಲಿನ ಬದಲು ಈ ಕಿಂಡಿಯನ್ನು ಮಾಡಲಾಗಿದೆ. ಈಗಲೂ ಸಹ ಗಟ್ಟಿಮುಟ್ಟಾಗಿರುವ ಈ ಗರಡಿ ಮನೆಯನ್ನು ಸದ್ಯಕ್ಕೆ ಮುಚ್ಚಲಾಗಿದೆ. ನಾವು ಈ ಕಿಂಡಿಯ ಮೂಲಕ ಒಳಗಿನ ಆವರಣವನ್ನು ನೋಡಬಹುದು. ವೀಕ್ಷಕರೇ, ನಾವಿಲ್ಲಿ ನಿಂತು ಸ್ವಲ್ಪ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸೋಣ. ಈ ಸ್ಥಳಕ್ಕೆ ಚಿತ್ರದುರ್ಗ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಚಿತ್ರ ಮತ್ತು ದುರ್ಗ ಎನ್ನುವ ಎರಡು ಪದಗಳನ್ನು ಜೋಡಿಸಿ ಚಿತ್ರದುರ್ಗ ಎನ್ನುವ ಹೆಸರನ್ನು ಮಾಡಲಾಗಿದೆ. ಚಿತ್ರ ಎನ್ನುವ ಪದ ಇಲ್ಲಿನ ಸುಂದರ ಕಲ್ಲಿನ ಆಕೃತಿಗಳನ್ನು ಸೂಚಿಸಿದ್ರೆ, ದುರ್ಗ ಎನ್ನುವ ಪದ ಕೋಟೆಯನ್ನು ಸೂಚಿಸುತ್ತೆ. ಹಾಗಾಗಿ ಚಿತ್ರದುರ್ಗ ಅನ್ನೋದು ಸುಂದರ ಕಲ್ಲಿನ ಆಕೃತಿಗಳನ್ನು ಒಳಗೊಂಡಿರುವ ಕೋಟೆ ಎಂದರ್ಥ. ಅಂದ ಹಾಗೆ ಇಲ್ಲಿನ ಕೋಟೆಯ ಇತಿಹಾಸ ದ್ವಾಪರ ಯುಗಕ್ಕೂ ಕೂಡ ತಳಕು ಹಾಕೊಂಡಿದೆ. ದ್ವಾಪರ ಯುಗದಲ್ಲಿ ಈ ಜಾಗವನ್ನು ಹಿಡಂಬಾ ಪಟ್ಟಣ ಅಂತ ಕರೀತಾ ಇದ್ರಂತೆ. 1579ರಲ್ಲಿ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಂಡಾಗ ಅವನು ಈ ಕೋಟೆ ಹೆಸರನ್ನು ಫರತಾಬಾದ್ ಎಂದು ಬದಲಿಸ್ತಾನೆ. ಹೈದರಾಲಿಯ ಮರಣದ ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಈ ಕೋಟೆಯ ಒಡೆಯ ಆಗ್ತಾನೆ. ಆದರೆ ಅಷ್ಟು ಹೊತ್ತಿಗಾಗಲೇ ಬ್ರಿಟಿಷರು ಭಾರತವನ್ನು ಆವರಿಸಿಕೊಳ್ಳಕ್ಕೆ ಶುರು ಮಾಡಿದ್ರಿಂದ ಟಿಪ್ಪುವಿಗೆ ಈ ಕೋಟೆಯ ಮೇಲೆ ಹೆಚ್ಚಿನ ಗಮನ ಕೊಡೋಕ್ಕಾಗಲ್ಲ. ಅಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಬಂದ್ರೆ ಈ 7 ಸುತ್ತಿನ ಕೋಟೆಯ ಕೊನೆಯ ಸುತ್ತಿನ ಬಾಗಿಲ ಬಳಿ ಬರ್ತೇವೆ. ಇದು ಏಕನಾಥೇಶ್ವರಿ ಬಾಗಿಲು. ನಾನು ಮೊದಲೇ ಹೇಳಿದ ಹಾಗೆ ಏಕನಾಥೇಶ್ವರಿ ತಾಯಿ ಇಲ್ಲಿನ ರಾಜರ ಮನೆ ದೇವರು. ಹಾಗಾಗಿ ನಾವು ಬಾಗಿಲನ್ನು ದಾಟಿ ನಡ್ಕೊಂಡು ಬಂದ್ರೆ ನಮ್ಮ ಬಲಕ್ಕೆ ಏಕನಾಥೇಶ್ವರಿ ದೇವಿಯ ದೇವಸ್ಥಾನವನ್ನು ನೋಡಬಹುದು. ನಾವು ಆಗ್ಲೇ ಮೆಟ್ಟಿಲು ಹತ್ತಬೇಕಾದ್ರೆ ಏಕನಾಥೇಶ್ವರಿ ದೇವಿಯ ಪಾದದ ಮುದ್ರೆಗಳನ್ನು ನೋಡಿದ್ವಲ್ಲ, ಅವು ಮೊದಲು ಈ ದೇವಸ್ಥಾನದಲ್ಲೇ ಇದ್ದದ್ದು. ಈಗ ನಾವು ನೋಡ್ತಾ ಇರೋ ಈ ಕೋಟೆ ಇಲ್ಲಿನ ಆಡಳಿತ ಮಂಡಳಿಯ ಸಹಾಯದಿಂದ ಬಹಳಷ್ಟು ಬೆಳವಣಿಗೆ ಹೊಂದಿದೆ. ಆದರೆ ಮೊದಲೆಲ್ಲ ಇಲ್ಲಿ ಯಾವ ರಸ್ತೆಯೂ ಇರಲಿಲ್ಲ. ಹಾಗಾಗಿ ಏಕನಾಥೇಶ್ವರಿ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದ ಭಕ್ತಾದಿಗಳಿಗೆ ಇಲ್ಲಿಯವರೆಗೂ ನಡ್ಕೊಂಡು ಬರೋದು ಕಷ್ಟವಾಗ್ತಿತ್ತಂತೆ. ಅದರಿಂದಾಗಿ ಏಕನಾಥೇಶ್ವರಿ ದೇವಿಯ ಪಾದದ ಮುದ್ರೆಗಳನ್ನು ಇಲ್ಲಿಂದ ಅಲ್ಲಿಗೆ ಕೊಂಡೊಯ್ದು ಇಟ್ಟದ್ದು ಎಂದು ಹೇಳಲಾಗುತ್ತೆ. ಅಂದ ಹಾಗೆ ಏಕನಾಥೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರದಂದು ವಿಶೇಷವಾದ ಪೂಜೆ ಇರುತ್ತೆ. ಏಕನಾಥೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲೇ 40 ಅಡಿ ಎತ್ತರವಿರುವ ಕಲ್ಲಿನ ದೀಪಸ್ತಂಭವಿದೆ. ಈ ದೀಪಸ್ತಂಭವನ್ನು ಗಡ್ಡದ ಮದಕರಿ ನಾಯಕ ಎನ್ನುವ ರಾಜನ ಕಾಲಘಟ್ಟದಲ್ಲಿ ನಿರ್ಮಿಸಲಾಗಿತ್ತು. ಈ ಸ್ತಂಭದ ಸುತ್ತಲೂ ಕಲ್ಲಿನ ಕೆತ್ತನೆಗಳನ್ನು ನೋಡ್ತಿದ್ದೀರಲ್ಲ, ಅವುಗಳನ್ನು ಮೆಟ್ಟಿಲುಗಳ ಹಾಗೆ ಉಪಯೋಗಿಸಿ ಈ ಸ್ತಂಭದ ತುದಿಗೆ ಹತ್ತಿ ಅಲ್ಲಿ ದೀಪವನ್ನು ಹಚ್ಚಲಾಗ್ತಾ ಇತ್ತು. ದೀಪಸ್ತಂಭದ ಮುಂದೆಯೇ ಉಯ್ಯಾಲೆ ಕಂಬವಿದೆ. ಇದರ ಬಗ್ಗೆ ಕೆಲವರಿಗೆ ಇದು ಗಲ್ಲಿಗೇರಿಸುವ ಕಂಬ ಅನ್ನೋ ತಪ್ಪು ಅಭಿಪ್ರಾಯ ಇದೆ. ಇದು ಇಲ್ಲಿನ ಏಕನಾಥೇಶ್ವರಿ ಜಾತ್ರೆಯ ಸಮಯದಲ್ಲಿ ಉಪಯೋಗಿಸಲಾಗ್ತಾ ಇದ್ದ ಉಯ್ಯಾಲೆ ಕಂಬ. ಜಾತ್ರೆಯ ಮರುದಿನ ಇಲ್ಲಿ ಉಯ್ಯಾಲೆ ಕಟ್ಟಿ ಅದರಲ್ಲಿ ಏಕನಾಥೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಉಯ್ಯಾಲೆ ಆಡಿಸೋದು ಇಲ್ಲಿನ ಸಂಪ್ರದಾಯವಾಗಿತ್ತು. ನಾವೀಗ ಏನು ಈ ಕ್ಯಾಂಟೀನ್ ಅಂತ ಹೆಸರಿರೋ ಬಿಲ್ಡಿಂಗ್ ನೋಡ್ತಾ ಇದ್ದೇವೋ ಅದು ಮೊದಲು ಏಕನಾಥೇಶ್ವರಿ ದೇವಿಯ ದೇವಸ್ಥಾನದ ಅರ್ಚಕರ ಮನೆ. ನಮಗೆಲ್ಲ ಹೋಳಿ ಹಬ್ಬ ಗೊತ್ತಿದೆ ಅಲ್ವಾ? ಈ ಪ್ರದೇಶದಲ್ಲಿ ಹೋಳಿ ಹಬ್ಬವನ್ನು ಕಾಮನ ಹಬ್ಬ ಅಥವಾ ಓಕುಳಿ ಹಬ್ಬ ಅಂತ ಕರೀತಾರೆ. ಏಕನಾಥೇಶ್ವರಿ ದೇವಿ ಜಾತ್ರೆಯ ಮರುದಿನ ಈ ಹೊಂಡದಲ್ಲಿ ನೀರನ್ನು ಸಂಗ್ರಹಿಸಿ ಆ ನೀರಿಗೆ ಬಣ್ಣವನ್ನು ಮಿಶ್ರಣ ಮಾಡಿ ಇಲ್ಲಿನ ಪ್ರಜೆಗಳು ಮತ್ತು ಸೈನಿಕರು ಇಲ್ಲಿ ಹೋಳಿ ಆಡ್ತಾ ಇದ್ರಂತೆ.
ಹಾಗಾಗಿ ಇದನ್ನು ಓಕುಳಿ ಹೊಂಡ ಅಂತ ಕರೀತಾರೆ. ವೀಕ್ಷಕರೇ, ನಾವೀಗ ಕೋಟೆಯ ಮಧ್ಯಭಾಗದಲ್ಲಿದ್ದೇವೆ. ನಾವಿಲ್ಲಿಗೆ ಬರೋಕೆ ಎಷ್ಟು ಕೋಟೆಯನ್ನು ಹತ್ತಿದ್ದೇವೆಯೋ ಮುಂದೆ ಹೋಗ್ತಾ ಅಷ್ಟೇ ದೂರವನ್ನು ಇಳಿಯಬೇಕಿದೆ. ಬನ್ನಿ, ಮುಂದೆ ಇನ್ನು ಏನೇನಿದೆ ಎಂದು ನೋಡ್ಕೊಂಡು ಬರೋಣ. ನಾವು ಇಲ್ಲಿಂದ 2 ದಾರಿಯಲ್ಲಿ ಮುಂದಕ್ಕೆ ಹೋಗ್ಬೋದು. ಮೊದಲು ನಾವು ಈ ಕ್ಯಾಂಟೀನ್ನ ಬಲಕ್ಕಿರುವ ರಸ್ತೆಯಲ್ಲಿ ಏನೇನಿದೆ ಎಂದು ನೋಡ್ಕೊಂಡು ಬರೋಣ. ಅಂದಹಾಗೆ ವೀಕ್ಷಕರೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ನಾನು ಪ್ರತಿ ವಾರವೂ ಭಾರತದ ಪ್ರಸಿದ್ಧ ಮತ್ತು ಐತಿಹಾಸಿಕ ತಾಣಗಳ ವಿಡಿಯೋಗಳನ್ನು ನಿಮಗಾಗಿ ಹೊರತರ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ತೇನೆ. ಚಿತ್ರದುರ್ಗದಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ನೀವು ಈ ಕೋಟೆ ನೋಡ್ಲಿಕ್ಕೆ ಅಂತ ಮಧ್ಯಾಹ್ನ ಏನಾದರೂ ಬಂದ್ರೆ ಬಿಸಿಲಿಗೆ ಸಿಕ್ಕು ಬೇಯೋದಂತೂ ಗ್ಯಾರಂಟಿ. ಹಾಗಾಗಿ ಇಲ್ಲಿಗೆ ಬೆಳ್ಳಂಬೆಳಗ್ಗೆ ಬರೋದು ಉತ್ತಮ. ಆದ್ರೆ ನಾನು ಎಷ್ಟೋ ಬಾರಿ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿಯೂ ಕೂಡ ಈ ಕೋಟೆಗೆ ಬಂದಿರೋದು ಉಂಟು. ಹಾಗೆಲ್ಲ ನಾನು ಎಲ್ಲಾ ಕಡೆ ಸುತ್ತಾಡಿ ಸುಸ್ತಾದ ಮೇಲೆ ಹುಡುಕೊಂಡು ಬರ್ತಾ ಇದ್ದ ಜಾಗ ಅಂದ್ರೆ ಅದು ಈ ಗಾಳಿ ಮಂಟಪ. ಇದರ ಹೆಸರೇ ಹೇಳೋ ಹಾಗೆ ಈ ಮಂಟಪದಲ್ಲಿ ತಣ್ಣನೆಯ ಗಾಳಿ ಬೀಸುತ್ತೆ. ಹಾಗಾಗಿ ಈ ಮಂಟಪದ ಒಳಗಿನ ತಾಪಮಾನ ಹೊರಗಿನ ತಾಪಮಾನಕ್ಕಿಂತ ಸಾಕಷ್ಟು ಕಡಿಮೆ ಇರುತ್ತೆ. ನೀವೇನಾದ್ರೂ ಈ ಕೋಟೆಗೆ ಬಂದ್ರೆ ದಯವಿಟ್ಟು ಈ ಗಾಳಿ ಗೋಪುರಕ್ಕೆ ಒಂದು ಭೇಟಿ ಕೊಡಿ. ನಾವು ಗಾಳಿ ಗೋಪುರವನ್ನು ದಾಟಿಕೊಂಡು ಮೆಟ್ಟಿಲುಗಳನ್ನ ಹತ್ಕೊಂಡು ಹೋದ್ರೆ ಹಿಡಂಬೇಶ್ವರ ದೇವಸ್ಥಾನ ಸಿಗುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ದ್ವಾಪರ ಯುಗದಲ್ಲಿ ಈ ಪಟ್ಟಣವನ್ನು ಹಿಡಂಬಾ ಪಟ್ಟಣ ಅಂತ ಕರೀತಾ ಇದ್ರು. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಈ ಕೋಟೆಯಲ್ಲಿ ಹಿಡಂಬ ಎನ್ನುವ ರಾಕ್ಷಸ ಇದ್ನಂತೆ. ಈ ಹಿಡಂಬ ಯಾರೆಂದ್ರೆ ಭೀಮನ ರಾಕ್ಷಸ ಕುಲದ ಹೆಂಡತಿಯಾದ ಹಿಡಂಬಿಯ ಅಣ್ಣ. ಈ ಹಿಡಂಬನಿಗೂ ಭೀಮನಿಗೂ ಯುದ್ಧವಾಗಿ ಹಿಡಂಬ ಕೊನೆ ಹೆಸರು ಎಳೆಯುತ್ತಾನೆ. ಅವನ ಸ್ಮರಣಾರ್ಥವಾಗಿ ನಾವಿಲ್ಲಿ ಹಿಡಂಬೇಶ್ವರ ದೇವಸ್ಥಾನವನ್ನು ನೋಡಬಹುದು. ಈ ದೇವಸ್ಥಾನದಲ್ಲಿ ಹಿಡಂಬನ ನೆನಪಿಗಾಗಿ ಒಂದು ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಹಾಗಾಗಿ ಈ ದೇವಸ್ಥಾನವನ್ನು ಹಿಡಂಬೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಅಂದಹಾಗೆ ಈ ಕೋಟೆಯ ಅಂದವನ್ನು ಸವಿಯೋಕೆ ಈ ಜಾಗ ಅತ್ಯಂತ ಸೂಕ್ತವಾದ ಜಾಗ ಅಂತಾನೆ ಹೇಳ್ಬಹುದು. ನಾವು ದೇವಸ್ಥಾನದ ಸುತ್ತಲೂ ನಡೆದಾಡ್ಕೊಂಡು ನೋಡಿದಾಗ ಒಂದು ಕಡೆ ಪುರಾತನ ಕೋಟೆ ಕಂಡ್ರೆ ಇನ್ನೊಂದು ಕಡೆ ಈಗಿನ ಚಿತ್ರದುರ್ಗ ನಗರ ಕಾಣಿಸುತ್ತೆ. ಹಿಡಂಬೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ವಾಪಸ್ ಬಂದ ಮೇಲೆ 2ನೇ ಗಾಳಿಗೋಪುರವನ್ನು ನೋಡಿ ಅದರ ಮೂಲಕ ನಡ್ಕೊಂಡು ಹೋದ್ರೆ ನಾವು ಇನ್ನೂ 3 ಸ್ಥಳಗಳನ್ನ ನೋಡಬಹುದು. ಇದು ಈ ಕೋಟೆಯಲ್ಲಿದ್ದ ಪುರಾತನ ಮುರುಘಾ ಮಠ. ಹಿಂದಿನ ಕಾಲದಲ್ಲಿ ಈ ಕೋಟೆಯನ್ನು ಆಳಿದ ರಾಜಮನೆತನದ ಗುರುಗಳು ಈ ಮಠದಲ್ಲಿ ವಾಸವಾಗಿದ್ರು. ಈಗ ಈ ಮಠವನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ನೀವೀ ಹೊಸ ಮಠವನ್ನು ಚಿತ್ರದುರ್ಗದ ಹೊರವಲಯದಲ್ಲಿ ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋಗುವ ರಸ್ತೆಯ ಪಕ್ಕದಲ್ಲೇ ಕಾಣಬಹುದು. ಈ ಮಠ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿ ಹೆಸರು ಗಳಿಸಿದೆ. ಈ ಮಠದ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆ ಕೊಡ್ತಾನೆ. ಪುರಾತನ ಮುರುಘಾ ಮಠದ ಪಕ್ಕದಲ್ಲೇ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಮೊದಲು ಒಂದು ಸಂಪಿಗೆ ಮರ ಇತ್ತಂತೆ. ಹಾಗಾಗಿ ಈ ದೇವಸ್ಥಾನವನ್ನು
ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಕೋಟೆಯನ್ನು ಕಟ್ಟೋಕೆ ಮುಂಚೆ ಅಂದ್ರೆ 1277 ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿತ್ತು. ಇದಕ್ಕೆ ಪುರಾವೆಯಾಗಿ ಇಲ್ಲಿ ನಾವು ಹಳೆ ಕಾಲದ ಶಾಸನಗಳನ್ನು ಈ ದೇವಸ್ಥಾನದಲ್ಲಿ ಕಾಣಬಹುದು. ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಕಾಡಸಿದ್ಧರು ಮತ್ತು ರಸಸಿದ್ಧರು ಉಳಿದುಕೊಳ್ಳಲು ಬಳಸುತ್ತಿದ್ದ ಸ್ಥಳ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಡೀ ದೇವಸ್ಥಾನವನ್ನು ಒಂದೇ ಕಲ್ಲಿನಿಂದ ಕೊರೆದು ನಿರ್ಮಿಸಲಾಗಿದೆ. ಹಾಗಾಗಿ ಇದನ್ನು ಏಕಶಿಲಾ ಗುಹಾಂತರ ದೇವಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಈ ದೇವಸ್ಥಾನದಲ್ಲಿ ನೆಲೆಸಿರುವ ಸಿದ್ದೇಶ್ವರ ದೇವರನ್ನು ರಾಜರ ಮನೆದೇವರು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನು ಆಳಿದ ರಾಜರು ಯುದ್ಧಕ್ಕೆ ಹೊರಡುವ ಮುನ್ನ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಾ ಇದ್ರಂತೆ. ಈ ದೇವಸ್ಥಾನದ ಮಧ್ಯದಲ್ಲಿ ನಾವು ಒಂದು ದೊಡ್ಡ ಚೌಕಾಕಾರದ ಕಟ್ಟೆಯನ್ನು ಕಾಣಬಹುದು. ಈ ಕಟ್ಟೆಯನ್ನು ಹಿಂದಿನ ಕಾಲದಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಮಾಡಲು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇದರ ಪಕ್ಕದಲ್ಲೇ ಇರುವ ಮುರುಘಾ ಮಠದಿಂದ ಸ್ವಾಮೀಜಿಗಳನ್ನು ಕರೆತಂದು ಈ ದೇವಸ್ಥಾನದಲ್ಲೇ ಇರುವ ಯಜ್ಞಶಾಲೆಯಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿ ಈ ಕಟ್ಟೆಯ ಮೇಲೆ ರಾಜರಿಗೆ ಪಟ್ಟಾಭಿಷೇಕ ಮಾಡಲಾಗ್ತಾ ಇತ್ತು. ಬೇರೆ ಸಮಯದಲ್ಲಿ ಈ ಕಟ್ಟೆಯನ್ನು ಪಂಚಾಯಿತಿ ಕಟ್ಟೆಯನ್ನಾಗಿ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಕೂಡ ಬಳಸ್ತಾ ಇದ್ರು. ಈ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವು ಪ್ರತಿದಿನ ಬೆಳಗಿನ 10ರಿಂದ ಸಂಜೆ 4 ಗಂಟೆಯವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ. ವೀಕ್ಷಕರೇ, ನಾವೀಗ ಈ ಕೋಟೆಯ ಮತ್ತೊಂದು ಆಕರ್ಷಣೆಯಾದ ತುಪ್ಪದ ಕೊಳದ ಬಗ್ಗೆ ಮಾತಾಡೋಣ. ಈ ತುಪ್ಪದ ಕೊಳದ ಹಿಂದಿನ ಕತೆ ಏನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಯುದ್ಧ ಇಲ್ಲದೆ ಇದ್ದಾಗ ಸೈನಿಕರು ತಮ್ಮ ಆಯುಧಗಳನ್ನು ಹೆಚ್ಚಾಗಿ ಬಳಸದೆ ಒಂದೇ ಕಡೆ ಇಡ್ತಾ ಇದ್ದ ಕಾರಣ ಅವುಗಳು ಬೇಗನೆ ತುಕ್ಕು ಹಿಡಿಯೋಕೆ ಶುರುವಾಗ್ತಾ ಇದ್ವಂತೆ. ಆಯುಧಗಳು ತುಕ್ಕು ಹಿಡಿಯೋದನ್ನು ತಪ್ಪಿಸೋದಕ್ಕೆ ಇಲ್ಲಿನ ಸೈನಿಕರು ಒಂದು ಉಪಾಯ ಮಾಡಿದ್ರು. ಅದೇನು ಅಂದ್ರೆ, ಆಯುಧಗಳನ್ನು ತುಪ್ಪದಲ್ಲಿ ಹಾಕಿ ಇಡೋದು. ಹಾಗೆ ಮಾಡಿದ್ರೆ ಆಯುಧಗಳು ಎಷ್ಟೇ ತಿಂಗಳಾದ್ರೂ ಕೂಡ ತುಕ್ಕು ಹಿಡಿತಾ ಇರಲಿಲ್ವಂತೆ. ಹಾಗಾಗಿ ಇಲ್ಲಿದ್ದ ಆಯುಧಗಳನ್ನೆಲ್ಲ ತುಕ್ಕು ಹಿಡಿಯೋದನ್ನ ತಪ್ಪಿಸ್ಲಿಕ್ಕೆಂದು ಒಂದು ದೊಡ್ಡ ಕೊಳವನ್ನು ಮಾಡಿ ಅದಕ್ಕೆ ತುಪ್ಪ ತುಂಬಿಸಿ ಅದರಲ್ಲಿ ಆಯುಧಗಳನ್ನು ಮುಳುಗಿಸಿ ಇಡ್ತಾ ಇದ್ರಂತೆ. ಆ ಕೊಳದ ಹೆಸರೇ ತುಪ್ಪದ ಕೊಳ. ನೀವು ತುಪ್ಪದ ಕೊಳ ಹತ್ಬೇಕಂದ್ರೆ 2 ದಾರಿ ಇದೆ. ಮೊದಲನೆಯದು, ಪುರಾತನ ಮುರುಘಾ ಮಠದ ಹಿಂದಿನಿಂದ ನಡ್ಕೊಂಡು ಹೋದ್ರೆ ನಮಗೆ ಬಂಡೆಗಳ ಮೇಲೆ ಆನೆ ಹೆಜ್ಜೆ ಕುದುರೆ ಹೆಜ್ಜೆ ಇರೋ ದೊಡ್ಡ ಬಂಡೆ ಸಿಗುತ್ತೆ. ಈ ಹೆಜ್ಜೆಗಳನ್ನ ಬಳಸ್ಕೊಂಡು ಈ ಬಂಡೆಯನ್ನು ನಾವು ಹತ್ಕೊಂಡು ಹೋಗ್ಬೋದು. ಸುಮಾರು 300 ಅಡಿಯಷ್ಟು ಎತ್ತರವಿರುವ ಈ ಬಂಡೆಯನ್ನು ಹತ್ಕೊಂಡು ಹೋಗೋದು ಅತ್ಯಂತ ಕಷ್ಟಕರವಾದ ಕೆಲಸ. ಹತ್ತುವಾಗ ಏನಾದ್ರೂ ಕಾಲ್ ಜಾರಿದ್ರೆ ನೇರವಾಗಿ ಯಮರಾಜನ ಲೋಕಕ್ಕೆ ಹೋಗೋದು ಗ್ಯಾರಂಟಿ. ಹಾಗಾಗಿ ಈ ದಾರಿಯನ್ನು ನಾನು ಯಾರಿಗೂ ಶಿಫಾರಸು ಮಾಡೋದಿಲ್ಲ. ಆದ್ರೂ ಕೂಡ ನಾನು ನೋಡಿದ ಹಾಗೆ ಇಲ್ಲಿಗೆ ಬರೋ ಪ್ರವಾಸಿಗರೆಲ್ಲ ಆನೆ ಹೆಜ್ಜೆ ಕುದುರೆ ಹೆಜ್ಜೆ ಮಾರ್ಗದಿಂದಲೇ ತುಪ್ಪದ ಕೊಳವನ್ನ ಹತ್ತಾರೆ. ಈ ತುಪ್ಪದ ಕೊಳದ ಇನ್ನೊಂದು ದಾರಿ ಗೋಪಾಲಸ್ವಾಮಿ ಹೊಂಡದ ಕಡೆಯಿಂದ ಹೋಗುವ ದಾರಿ. ಆದ್ರೆ ಅದು ಕೂಡ ರಸ್ತೆ ಏನಲ್ಲ, ಅಲ್ಲೂ ಕೂಡ ಬೆಟ್ಟವನ್ನು ಹತ್ಕೊಂಡೇ ಹೋಗ್ಬೇಕು. ಆದ್ರೆ ಇದಕ್ಕಿಂತ ಆ ದಾರಿ ಎಷ್ಟೋ ಪಾಲು ಉತ್ತಮ. ನಾನು ಆ ದಾರಿಯನ್ನು ನಂತರ ನಿಮಗೆ ತೋರಿಸ್ತೇನೆ. ನಾವು ವಾಪಸ್ಸು ಕ್ಯಾಂಟೀನಿನ ಹತ್ತಿರ ಬಂದು ಅದರ ಎಡಕ್ಕಿರುವ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಈ ಕೋಟೆಯ ಉಳಿದ ತಾಣಗಳನ್ನ ನೋಡಬಹುದು. ಅದರಲ್ಲಿ ಮೊದಲು ನಾವು ನೋಡೋದು ಆಡಳಿತ ಕಚೇರಿ ಮತ್ತು ಟಂಕಸಾಲೆ. ಇದು ರಾಜರ ಕಾಲದಲ್ಲಿ ಉಪಯೋಗಿಸಲಾಗ್ತಾ ಇದ್ದ ಆಡಳಿತ ಕಚೇರಿ, ಅಂದ್ರೆ ಇಂದಿನ ವಿಧಾನಸೌಧ ಇದ್ದ ಹಾಗೆ. ಹಿಂದಿನ ಕಾಲದಲ್ಲಿ ರಾಜ್ಯದ ಯಾವುದೇ ಸಮಸ್ಯೆಯ ಬಗ್ಗೆ ಚರ್ಚೆ ಆಗ್ಬೇಕಿದ್ರೆ ಅದನ್ನು ಈ ಕಟ್ಟಡದಲ್ಲಿ ರಾಜ ಮತ್ತು ಮಂತ್ರಿಗಳೆಲ್ಲ ಕುಳಿತು ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಮೊದಲು ಈ ಇಡೀ ಕಟ್ಟಡಕ್ಕೆ ಚಾವಣಿ ಇತ್ತು. ಕಾಲಕ್ರಮೇಣ ಅದು ಬಿದ್ದು ಹೋಗಿ ಈಗ ಕೇವಲ ಗೋಡೆಗಳು ಮಾತ್ರ ಉಳ್ಕೊಂಡಿವೆ. ಈ ಕಟ್ಟಡದ ಒಳಗಡೆ ನಾವು 2 ದೊಡ್ಡ ರೂಮುಗಳಂತಹ ವಿಶಾಲವಾದ ಹಜಾರವನ್ನು ನೋಡಬಹುದು. ಈ ರೂಮುಗಳು ಹಿಂದೆ ದಾಖಲೆಗಳನ್ನು ಇಡ್ತಾ ಇದ್ದ ಜಾಗ. ಮೊದಲೆಲ್ಲ ಇಲ್ಲಿ ತಾಳೆಗರಿ,
ಓಲೆಗರಿ ಮತ್ತು ಪತ್ರಗಳನ್ನು ಇಡ್ತಾ ಇದ್ರಂತೆ. ಆಡಳಿತ ಕಚೇರಿಯ ಒಳಗಡೆಯೇ ನಾವು ಮುಂದಕ್ಕೆ ನಡ್ಕೊಂಡು ಬಂದ್ರೆ ಹಿಂದಿನ ಕಾಲದಲ್ಲಿ ನಾಣ್ಯಗಳನ್ನು ಮುದ್ರಿಸ್ತಾ ಇದ್ದ ದೊಡ್ಡ ಕೋಣೆಯನ್ನು ನಾವು ನೋಡ್ಬೋದು. ಇದನ್ನು ಟಂಕಸಾಲೆ ಅಂತ ಕರೀತಾರೆ. ಇದನ್ನು ಈಗಿನ ರಿಸರ್ವ್ ಬ್ಯಾಂಕಿಗೆ ಹೋಲಿಸಬಹುದು. ಇಲ್ಲಿ ಮುದ್ರಿಸಿದ ನಾಣ್ಯಗಳನ್ನೆಲ್ಲ ಇಲ್ಲೇ ಪಕ್ಕದಲ್ಲಿರುವ ಸಣ್ಣ ದೇವಸ್ಥಾನದಲ್ಲಿ ರಹಸ್ಯವಾಗಿ ಇಡ್ತಾ ಇದ್ರಂತೆ. ನೋಡಿ, ನಾವೀಗ ಏನ್ ನೋಡ್ತಾ ಇದ್ದೀವಲ್ಲ, ಅದು ಹೊರಗಿನಿಂದ ಒಂದು ಸಣ್ಣ ದೇವಸ್ಥಾನದ ಹಾಗೆ ಕಾಣುತ್ತೆ. ಆದರೆ ಇದರ ಒಳಗೆ ಒಂದು ರಹಸ್ಯ ನೆಲಮಾಳಿಗೆ ಇದೆ. ಈ ದೇವಸ್ಥಾನದ ದೇವರ ವಿಗ್ರಹದ ಕೆಳಗೆ 40 ಅಡಿಯಷ್ಟು ದೊಡ್ಡ ಗುಂಡಿಯನ್ನು ಕೊರೆದು ಅದರಲ್ಲಿ ನಾಣ್ಯಗಳನ್ನು ಶೇಖರಣೆ ಮಾಡ್ತಾ ಇದ್ರಂತೆ. ಹೀಗ್ಯಾಕೆ ರಹಸ್ಯವಾಗಿ ಇಡ್ತಾ ಇದ್ರು ಅಂದ್ರೆ, ಶತ್ರುಗಳೇನಾದ್ರೂ ಕೋಟೆಯನ್ನು ವಶಪಡಿಸ್ಕೊಂಡ್ರೆ ಈ ಜಾಗ ಅವರಿಗೆ ಒಂದು ಸಣ್ಣ ದೇವಸ್ಥಾನವಾಗಿ ಅಷ್ಟೇ ಕಾಣ್ತಾ ಇತ್ತು. ಹಾಗಾಗಿ ಇವರ ದುಡ್ಡೆಲ್ಲ ಸುರಕ್ಷಿತವಾಗಿ ಇರ್ತಾ ಇತ್ತು ಅಂತ ಹೀಗೆ ಮಾಡ್ತಾ ಇದ್ರು. ಆಡಳಿತ ಕಚೇರಿಯನ್ನು ನೋಡಿಕೊಂಡು ನಾವು ಮುಂದಕ್ಕೆ ನಡ್ಕೊಂಡು ಬಂದ್ರೆ ಅಕ್ಕ ತಂಗಿ ಹೊಂಡದ ಬಳಿ ಬರ್ತೇವೆ. ಇದು ಅಕ್ಕನ ಹೊಂಡ, ಇದರ ಪಕ್ಕದಲ್ಲೇ ತಂಗಿ ಹೊಂಡ ಇದೆ. ಇವುಗಳನ್ನು ಹಿಂದಿನ ಕಾಲದಲ್ಲಿ ಕೋಟೆಯ ಜನ ಕುಡಿಯುವ ನೀರಿನ ಮೂಲಗಳಾಗಿ ಉಪಯೋಗಿಸ್ತಾ ಇದ್ರು. ಈ 2 ಹೊಂಡಗಳನ್ನು ಓಬಣ್ಣ ನಾಯಕ ಎನ್ನುವ ರಾಜ ನಿರ್ಮಿಸಿದ್ದು. ಈಗೆಲ್ಲ ಇದರ ನೀರನ್ನು ಯಾರೂ ಉಪಯೋಗಿಸದ ಕಾರಣ ಪಾಚಿ ಕಟ್ಟಿ ನಿಂತಿದೆ. ಹಾಗಂತ ಈ ನೀರನ್ನು ಉಪಯೋಗ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕಂದ್ರೆ ಇಲ್ಲಿರುವ ನೀರು ನೈಸರ್ಗಿಕವಾಗಿ ಫಿಲ್ಟರ್ ಆಗಿ ಮುಂದೆ ನಾವು ನೋಡುವಂತಹ ತಣ್ಣೀರ ದೋಣಿ ಎನ್ನುವ ಜಾಗದಲ್ಲಿ ಬರುತ್ತೆ. ಆ ಜಾಗವನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಮೊದಲು ಈ ಹೊಂಡಗಳಿಗೆ ಜೋಡು ಹೊಂಡ ಅಥವಾ ಕರಿಕಲ್ಲು ಹೊಂಡ ಅನ್ನೋ ಹೆಸರಿತ್ತು. 1579ರಲ್ಲಿ ಈ ಕೋಟೆ ಹೈದರಾಲಿಯ ವಶವಾದ ಮೇಲೆ ವೀರ ಮದಕರಿ ನಾಯಕನ 2 ಹೆಂಡತಿಯರಾದ ಪದ್ಮಮ್ಮ ನಾಗತಿ ಮತ್ತು ಬಂಗಾರಮ್ಮ ನಾಗತಿಯರು ಈ 2 ಹೊಂಡಗಳಲ್ಲಿ ಬಿದ್ದು ಪ್ರಾಣ ಬಿಡ್ತಾರೆ. ಆಗಿನಿಂದ ಈ ಹೊಂಡಗಳಿಗೆ ಅಕ್ಕ ತಂಗಿ ಹೊಂಡ ಅನ್ನೋ ಹೆಸರು ಬಂತು. ನಾವೀ ಸ್ಥಳದಲ್ಲಿ ಹಲವಾರು ದೇವಸ್ಥಾನಗಳನ್ನು ಕಾಣಬಹುದು. ಈ ರೀತಿ ಈ ಕೋಟೆಯಲ್ಲಿ ಒಟ್ಟು 13 ದೇವಸ್ಥಾನಗಳಿವೆ. ನಾವು ಅಕ್ಕ ತಂಗಿ ಹೊಂಡದ ಮಧ್ಯದಲ್ಲಿರುವ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರದಲ್ಲೇ ನಮಗೆ ಮತ್ತೊಂದು ಹೊಂಡ ಸಿಗುತ್ತೆ. ಈ ಹೊಂಡದ ಹೆಸರು ಗೋಪಾಲಸ್ವಾಮಿ ಹೊಂಡ ಅಂತ. ಈ ಹೊಂಡದ ಮುಂದೆ ನಾವು ಗೋಪಾಲಸ್ವಾಮಿಯ ದೇವಸ್ಥಾನವನ್ನು ನೋಡಬಹುದು. ನೀವು ಗೋಪಾಲಸ್ವಾಮಿ ಹೊಂಡ ಸಿಗುವ ಸ್ವಲ್ಪವೇ ಮುಂಚೆ ಸಿಗೋ ಕಾಲು ದಾರಿಯಲ್ಲಿ ಎಡಕ್ಕೆ ನಡ್ಕೊಂಡು ಹೋದ್ರೆ ತುಪ್ಪದ ಕೊಳಕ್ಕೆ ಹೋಗೋ 2ನೇ ದಾರಿ ಸಿಗುತ್ತೆ. ಈ 2ನೇ ದಾರಿ ಮುಕ್ಕಾಲು ಭಾಗ ಮೆಟ್ಟಿಲುಗಳಿಂದ ಕೂಡಿದೆ. ಹಾಗಾಗಿ ಮೊದಲನೇ ದಾರಿಗಿಂತ ಇದು ಎಷ್ಟೋ ಪಟ್ಟು ಸುರಕ್ಷಿತ. ನಾವು ಅಕ್ಕ ತಂಗಿ ಹೊಂಡಕ್ಕೆ ವಾಪಸ್ ಬಂದು ತಂಗಿ ಹೊಂಡದ ಬಲಕ್ಕಿರುವ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಓಬವ್ವನ ಕಿಂಡಿ ಇರೋ ಜಾಗಕ್ಕೆ ಹೋಗ್ತೇವೆ. ನಾನು ಈ ವಿಡಿಯೋದ ಮೊದಲಲ್ಲಿ ಈ ಕೋಟೆಗೆ ಪ್ರವೇಶ ಪಡೀಲಿಕ್ಕೆ 5 ಬಾಗಿಲು ಇದ್ವು ಅಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಈ ಕೋಟೆಯಿಂದ ಹೊರಗಡೆ ಹೋಗ್ಲಿಕ್ಕೆ 2 ಬಾಗಿಲಿವೆ. ನಾವೀಗ ಕೋಟೆಯ ನಿರ್ಗಮನದ 2ನೇ ಬಾಗಿಲ ಬಳಿ ಇದ್ದೇವೆ. ಈ ಬಾಗಿಲಿಗೆ ನಾಗತಿ ಬಾಗಿಲು ಅಂತ ಕರೀತಾರೆ. ನಾನು ಆಗ್ಲೇ ಮದಕರಿ ನಾಯಕನ ಹೆಂಡತಿಯರು ಬಂಗಾರಮ್ಮ ನಾಗತಿ ಮತ್ತು ಪದ್ಮಮ್ಮ ನಾಗತಿ ಅಂತ ಹೇಳಿದ್ನಲ್ಲ, ಅವರು ನಾಗತಿ ವಂಶಸ್ಥರು. ಆ ವಂಶಸ್ಥರ ಸ್ಮರಣಾರ್ಥವಾಗಿ ಈ ಬಾಗಿಲನ್ನು ನಾಗತಿ ಬಾಗಿಲು ಅಂತ ಹೆಸರಿಡಲಾಗಿದೆ. ನಾಗತಿ ಬಾಗಿಲನ್ನು ದಾಟ್ಕೊಂಡು ಬರ್ತಾ ಇದ್ದ ಹಾಗೆ ನಾವು ಒನಕೆ ಓಬವ್ವನ ಸಮಾಧಿಯ ಬಳಿ ಬರ್ತೇವೆ. ಚಿತ್ರದುರ್ಗದ ಒನಕೆ ಓಬವ್ವನ ಕತೆ ಯಾರಿಗ್ ತಾನೇ ಗೊತ್ತಿಲ್ಲ. ಹೈದರಾಲಿಯ ಸೇನೆಯನ್ನು ಒಬ್ಬಂಟಿಯಾಗಿ ಎದುರಿಸಿದ ವೀರವನಿತೆ ಓಬವ್ವ. ಅಂದಹಾಗೆ ಈ ಓಬವ್ವನ ತವರು ಮನೆ ಇರೋದು ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೇಕೋಟೆ ಎನ್ನುವ ಗ್ರಾಮದಲ್ಲಿ. ಓಬವ್ವನ ಗಂಡನ ಹೆಸರು ಮುದ್ದ ಹನುಮಪ್ಪ ಎಂದು. ವೀಕ್ಷಕರೇ, ನಾನು ಆಗ್ಲೇ ನಿಮಗೆ ಅಕ್ಕ ತಂಗಿಯರ ಹೊಂಡದ ನೀರು ನೈಸರ್ಗಿಕವಾಗಿ ಫಿಲ್ಟರ್ ಆಗಿ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಜಾಗ ಇದೆ ನೋಡಿ. ಇದನ್ನು ತಣ್ಣೀರ್ ದೋಣಿ ಅಂತ ಕರೀತಾರೆ. ಈ ಜಾಗವನ್ನು ತಣ್ಣೀರ್ ದೋಣಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆ ಅಂದ್ರೆ ಇಲ್ಲಿನ ನೀರು
ಮಡಿಕೆಯಲ್ಲಿರೋ ನೀರಿನ ಹಾಗೆ ತಣ್ಣಗಿರುತ್ತೆ. ನಾನು ಈ ವಿಡಿಯೋ ಮಾಡಿದ್ದು ಜನವರಿ ತಿಂಗಳಲ್ಲಿ. ಅಕ್ಕ ತಂಗಿ ಹೊಂಡದಲ್ಲಿ ನೀರು ಹೆಚ್ಚಾಗಿ ಇಲ್ಲದ ಕಾರಣ ಇಲ್ಲಿ ಕೂಡ ನೀರು ಕಡಿಮೆ ಇತ್ತು. ತಣ್ಣೀರ್ ದೋಣಿಯಿಂದ ಮುಂದಕ್ಕೆ ನಡ್ಕೊಂಡು ಹೋದ್ರೆ ನಾವು 2 ದೊಡ್ಡ ಬಂಡೆಗಳ ಕೆಳಗಿನಿಂದ ಹಾದು ಹೋಗ್ಬೇಕಾಗತ್ತೆ. ಅದನ್ನು ದಾಟಿ ಸ್ವಲ್ಪ ಮುಂದಕ್ಕೆ ನಡೆದ್ರೆ ನಾವು ಓಬವ್ವ ವಾಸವಿದ್ದ ಮನೆಯನ್ನು ನೋಡಬಹುದು. ಈಗ ಈ ಜಾಗ ಮರಗಳಿಂದ ಸುತ್ತುವರೆದು ತಕ್ಷಣವೇ ನಮಗೆ ಕಾಣಲ್ಲ. ಆದ್ರೆ ನೀವು ಮೆಟ್ಟಲ್ಗಳನ್ನು ಇಳಿದು ಬಲಕ್ಕಿರುವ ಮಣ್ಣು ದಾರಿಯನ್ನು ಹಿಡಿದ್ರೆ ನಿಮ್ಗದು ಕಾಣಿಸುತ್ತೆ. ಅದು ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಓಬವ್ವ ದಿನವೂ ಪೂಜೆ ಮಾಡ್ತಾ ಇದ್ದ ಆಂಜನೇಯ ಸ್ವಾಮಿಯ ಸಣ್ಣ ಗುಡಿಯನ್ನು ನೀವು ಆಕೆಯ ಮನೆಯ ಮುಂದೆಯೇ ನೋಡಬಹುದು. ಈ ಗುಡಿಯನ್ನು ಶಂಖದ ರೂಪದ ಕಲ್ಲಿನ ಕೆಳಗೆ ಕೆತ್ತಲಾಗಿದೆ. ಓಬವ್ವನ ಮನೆಯ ಮುಂದೆ ಈ ಕೋಟೆಯಿಂದ ಹೊರಹೋಗಲು ಇದ್ದ ಕೊನೆಯ ಬಾಗಿಲನ್ನು ನಾವು ನೋಡಬಹುದು. ಇದನ್ನು ಹನುಮನ ಬಾಗಿಲು ಅಂತ ಕರೀತಾರೆ. ಹಿಂದೆಲ್ಲ ಈ ಬಾಗಿಲ ಮೂಲಕವೇ ಚಂದ್ರವಳ್ಳಿ ಗುಹೆಗೆ ಹೋಗಬಹುದಾಗಿತ್ತಂತೆ. ಈಗ ಈ ಬಾಗಿಲನ್ನು ಸುರಕ್ಷತೆಯ ಕಾರಣದಿಂದ ಮುಚ್ಚಲಾಗಿದೆ. ಕೋಟೆಯ ಎಲ್ಲಾ ಜಾಗಗಳನ್ನು ನೋಡಿಕೊಂಡು ನಾವು ಕೊನೆಗೆ ಬಂದಿರೋದು ಓಬವ್ವನ ಕಿಂಡಿ ಹತ್ರ. ಇದೇ ಜಾಗದಲ್ಲಿ ಓಬವ್ವ ಹೈದರಾಲಿಯ ಸೈನಿಕರನ್ನು ಮಟ್ಟ ಹಾಕಿದ್ದು. ಅಂದ ಹಾಗೆ ಈ ಕಿಂಡಿ ಮೊದಲು ಇಷ್ಟು ದೊಡ್ಡದಿರಲಿಲ್ಲ. ಕಾಲಕ್ರಮೇಣ ಈ ಜಾಗ ಪ್ರಸಿದ್ಧಿಯಾದ ಮೇಲೆ ಇಲ್ಲಿಗೆ ಬರುವ ಪ್ರವಾಸಿಗರೆಲ್ಲ ಇಲ್ಲಿ ನುಸುಳಲಿಕ್ಕೆ ಪ್ರಯತ್ನ ಪಟ್ಟು ಕೆಲವರು ಸಿಕ್ಕಿ ಹಾಕಿಕೊಂಡು ದೊಡ್ಡ ರಾದ್ಧಾಂತವಾದಾಗ ಅದನ್ನೆಲ್ಲ ನೋಡಲಾಗದೆ ಭಾರತದ ಪುರಾತತ್ವ ಸಮೀಕ್ಷೆ ಈ ಕಿಂಡಿಯನ್ನು ಇನ್ನಷ್ಟು ಅಗಲ ಆಗುವಂತೆ ಕೊರೆಸಿದ್ದಾರೆ. ನಿಜ ಹೇಳಬೇಕಂದ್ರೆ ಹಿಂದಿನ ಕಾಲದಲ್ಲಿ ಈ ಕಿಂಡಿ ಮಳೆ ನೀರು ಹೋಗಲು ಇದ್ದ ಒಂದು ಜಾಗ. ನಾವು ಈ ಕಿಂಡಿಯ ಸುತ್ತಮುತ್ತಲ ಜಾಗವನ್ನು ನೋಡ್ತಾ ಓಬವ್ವನ ಕಥೆಯನ್ನು ಕೇಳೋಣ. ಒಂದಿನ ಓಬವ್ವನ ಗಂಡ ಮಧ್ಯಾಹ್ನದ ಸಮಯದಲ್ಲಿ ಮನೆಗೆ ಬಂದು ಊಟ ಮಾಡ್ತಾ ಇರುವಾಗ ಮನೆಯಲ್ಲಿ ಕುಡಿಯುವ ನೀರು ಖಾಲಿಯಾಗಿರುತ್ತೆ. ಆಗ ಓಬವ್ವ ತನ್ನ ಮನೆಯಿಂದ ಕುಡಿಯುವ ನೀರು ತರೋದಕ್ಕೆ ಅಂತ ನಾವು ಹಿಂದೆ ನೋಡಿದ ತಣ್ಣೀರು ದೋಣಿ ಜಾಗಕ್ಕೆ ಬರ್ತಾಳೆ. ಅಲ್ಲಿಂದ ನೀರನ್ನು ತಗೊಂಡು ಬರುವಾಗ ಕೋಟೆಯ ಸಂದಿಯಲ್ಲೆಲ್ಲೋ ಕತ್ತಿ ಗುರಾಣಿಗಳು ಕಲ್ಲಿಗೆ ತಾಕಿ ಶಬ್ದ ಮಾಡೋದು ಅವಳ ಗಮನಕ್ಕೆ ಬರುತ್ತೆ. ಆ ಶಬ್ದವನ್ನು ಹಿಂಬಾಲಿಸಿ ಹೋದ ಒಬ್ಬವನಿಗೆ ಕಾಣಿಸಿದ್ದು ಹೈದರಾಲಿಯ ಸೈನಿಕರು. ಅವಳು ತಕ್ಷಣವೇ ತನ್ನ ಮನೆಗೆ ಓಡಿ ಬಂದು ತನ್ನ ಗಂಡನಿಗೆ ಎಚ್ಚರಿಸಬೇಕು ಅನ್ನೋಷ್ಟರಲ್ಲಿ ಅವನು ಇನ್ನೂ ಊಟ ಮಾಡ್ತಾ ಇರೋದನ್ನು ನೋಡಿ ಸುಮ್ಮನಾಗ್ತಾಳೆ. ಹಿಂದಿನ ಕಾಲದಲ್ಲಿ ಗಂಡ ಊಟ ಮಾಡುವಾಗ ಅಥವಾ ನಿದ್ರೆ ಮಾಡುವಾಗ ಎಬ್ಬಿಸಿದ್ರೆ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಹಾಗಾಗಿ ಓಬವ್ವ ತನ್ನ ಗಂಡನಿಗೆ ಏನೂ ಹೇಳದೆ ಮನೆಯಲ್ಲಿದ್ದ ಒನಕೆಯನ್ನು ತಗೊಂಡು ತಾನೊಬ್ಬಳೇ ಹೈದರಾಲಿಯ ಸೇನೆಯನ್ನು ಎದುರಿಸೋಕೆ ಹೋಗ್ತಾಳೆ. ಇತ್ತ ಹೈದರಾಲಿಯ ಸೈನಿಕರು ಕೋಟೆಯ ಕಿಂಡಿಯೊಂದರಲ್ಲಿ ನುಸುಳುತ್ತಾ ಕೋಟೆಯೊಳಗೆ ನುಗ್ಗುವ ಹುನ್ನಾರದಲ್ಲಿ ಇರ್ತಾರೆ. ಆ ಕಿಂಡಿಯೇ ಮುಂದೆ ಒನಕೆ ಓಬವ್ವನ ಕಿಂಡಿ ಎಂದು ಪ್ರಸಿದ್ಧಿ ಆಗೋದು. ಆ ಕಿಂಡಿಯಿಂದ ಹೊರಬರ್ತಾ ಇದ್ದ ಪ್ರತಿಯೊಬ್ಬ ಶತ್ರುವನ್ನು ಓಬವ್ವ ತನ್ನ ಒನಕೆಯಿಂದ ಚಚ್ಚಿ ಪರಲೋಕಕ್ಕೆ ಕಳಿಸ್ತಾಳೆ. ಆದರೆ ಯಾವಾಗ ಹೈದರಾಲಿಯ ಸೇನೆಯ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಆಗ ಅವಳಿಗೆ ಅಪಾಯದ ಅರಿವಾಗಿ ಓಡಿ ಬಂದು ಅಲ್ಲಿದ್ದ ದೊಡ್ಡ ಕಲ್ಲೊಂದರ ಮೇಲೆ ನಿಂತು ತನ್ನ ಗಂಡನನ್ನು ಕೂಗಿ ಹೈದರಾಲಿಯ ಸೇನೆ ಆಕ್ರಮಣ ಮಾಡ್ತಾ ಇದೆ, ತಕ್ಷಣವೇ ರಣಕಹಳೆಯನ್ನು ಊದಿ ಎಂದು ಹೇಳ್ತಾಳೆ. ಇದನ್ನು ಕೇಳಿಸಿಕೊಂಡ ಓಬವ್ವನ ಗಂಡ ಮುದ್ದ ಹನುಮಪ್ಪ ತಕ್ಷಣವೇ ಕಹಳೆ ಊದ್ತಾನೆ. ಓಬವ್ವ ತನ್ನ ಗಂಡನಿಗೆ ಎಚ್ಚರಿಸಲು ಬಂದಿದ್ದ ಸಮಯದಲ್ಲಿ ಶತ್ರು ಸೈನಿಕನೊಬ್ಬ ಹಿಂದಿನಿಂದ ಬಂದು ಓಬವ್ವನಿಗೆ ಖಡ್ಗದಿಂದ ಹಿರಿದು ಸಾಯಿಸಿಬಿಡ್ತಾನೆ. ಇದೆಲ್ಲ ನಡೆಯೋದು 1577ರಲ್ಲಿ.
ಓಬವ್ವನ ವೀರತನ ಮತ್ತು ಸಮಯ ಪ್ರಜ್ಞೆಯಿಂದ ಅಂದಿನ ಯುದ್ಧದಲ್ಲಿ ಮದಕರಿ ನಾಯಕ ಗೆಲ್ತಾನೆ. ಆದರೆ ವೀರವನಿತೆ ಓಬವ್ವ ಸತ್ತು ಹೋಗ್ತಾಳೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ, ಕತ್ತಿ, ಗುರಾಣಿ ಮತ್ತು ಯಾವುದೇ ರೀತಿಯ ಶಸ್ತ್ರಾಭ್ಯಾಸದ ತರಬೇತಿ ಇಲ್ಲದೆಯೇ ಕೇವಲ ಒಂದು ಒನಕೆಯನ್ನು ಹಿಡಿದು ಓಬವ್ವ ಶತ್ರುಗಳನ್ನು ಮಟ್ಟ ಹಾಕ್ತಾಳೆ. ಹೀಗಾಗಿ ಅವಳಿಗೆ ವೀರವನಿತೆ ಒನಕೆ ಓಬವ್ವ ಎನ್ನುವ ಬಿರುದನ್ನು ಕೊಡಲಾಗುತ್ತೆ. ಪ್ರಿಯ ವೀಕ್ಷಕರೇ, ಇದು ನನ್ನ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಪ್ರವಾಸದ ಅನುಭವ. ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರೋ ನನಗೆ ಈ ಜಾಗ ಅತ್ಯಂತ ಚಿರಪರಿಚಿತ. ಈ ಕೋಟೆಯನ್ನು ನೋಡದವರಿಗೆ ಮಾರ್ಗದರ್ಶನವಾಗಿ ಇರಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.